ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಕೂಡ ಹಲವು ಸುದ್ದಿಗಳು ನನ್ನ ಬಳಿ ಇವೆ. ಮೊದಲನೇದಾಗಿ ಪ್ರಧಾನಿಯವರು ಚಾರ್ಧಾಮ್ ಏನು ರಸ್ತೆ ಇದೆ ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡಿದ್ದು, ಅದಕ್ಕೆ ಕಾಂಗ್ರೆಸ್ ಹಾಗೂ ಇತರ ಪ್ರತಿಪಕ್ಷಿಗಳು ಪ್ರತಿಕ್ರಿಯೆಯನ್ನು ನೀಡಿದ ಸುದ್ದಿ ಇದೆ. ಡಿಮಾನಿಟೈಸೇಷನ್ ಸುದ್ದಿ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪನರ ನಡುವಿನ ಭಿನ್ನಾಭಿಪ್ರಾಯವೋ ಗುದ್ದಾಟವೋ ಏನೋ ಗೊತ್ತಿಲ್ಲ, ಅದಕ್ಕೆ ಸಂಬಂಧಿಸಿದ ಸುದ್ದಿ ಇದೆ. ಹೀಗೆ ಹಲವು ಸುದ್ದಿಗಳನ್ನು ಹೊತ್ತು ಬಂದಿದೆ. ನನ್ನ ಜೊತೆ 4 ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ನಾವು ನೋಡೋದು ಹೆಡ್ಲೈನ್ಸ್. ನಾನು ರಿಬ್ಬನ್ ಕಟ್ ಮಾಡಲು ಬಂದ ಪ್ರಧಾನಿಯಲ್ಲ. ಮೋದಿ ಪ್ರತಿಪಾದನೆ. ಅಚ್ಚೇ ದಿನ್ ಹೆಸರಿನಲ್ಲಿ ದೇಶದ ಲೂಟಿ ನಡೀತಾ ಇದೆ. ರಾಹುಲ್ ಮಾಯಾವತಿ ತಿರುಗೇಟು. ಡಿಮಾನಿಟೈಸೇಷನ್. ಆಡಳಿತ ವಿಪಕ್ಷಗಳ ನಡುವೆ ಮುಂದುವರಿದ ವಾಕ್ಸಮರ. ದೇಶದಲ್ಲಿದೆ ಸೂಪರ್ ಎಮರ್ಜೆನ್ಸಿ ಅಂದ್ರು ಮಮತಾ ಬ್ಯಾನರ್ಜಿ. ಮೋದಿ ಅವರಿಂದ ವಿವರಣೆ ಬಯಸಿದ ಕಾಂಗ್ರೆಸ್. ಸಿನಿಮಾ ಮಂದಿರದಲ್ಲಿ ರಾಷ್ಟ್ರಗೀತೆ ಹಾಡುವುದು ಮೂರ್ಖತನ. ಭಾರತ ಒಂದು ದೇಶವಲ್ಲ, ಹಲವು ದೇಶಗಳ ಒಕ್ಕೂಟ. ಇತಿಹಾಸ ತಜ್ಞ MGS ನಾರಾಯಣ್ ನೀಡಿದ್ರು ವಿವಾದಾತ್ಮಕ ಹೇಳಿಕೆ. ನಿಲ್ಲದ ಯಡಿಯೂರಪ್ಪ ಈಶ್ವರಪ್ಪ ಮುಸುಕಿನ ಗುದ್ದಾಟ. ಬರ ಅಧ್ಯಯನ ತಂಡದಿಂದ ಮಾಜಿ DCMಗೆ ಕೊಕ್. BSY ಮಹಾಭಾರತದ ಕಂಸ ಅಂತ ಕಿಡಿಕಾರಿದ್ರು ಬ್ರಿಗೇಡ್ ಬಂಡಾಯಗಾರ. ಸರ್ಕಾರಿ ಜಾಗದಲ್ಲಿನ ಅಕ್ರಮ ಮನೆಗಳು ಸಕ್ರಮ. ತೊಗರಿಗೆ 5,050 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಿ ಸಚಿವ ಸಂಪುಟ ತೆಗೆದುಕೊಂಡು ತೀರ್ಮಾನ. ಮೊದಲ ಸುದ್ದಿಯನ್ನು ನಾನು ಎತ್ತಿಕೊಳ್ಳುವುದಕ್ಕೆ ಮೊದಲು ನನ್ನ ಜೊತೆ ಇರುವ ಅತಿಥಿಗಳನ್ನ ತಮಗೆ ನಾನು ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ ಬಲಭಾಗದಲ್ಲಿ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಆದಂಥ MK ಭಾಸ್ಕರ್ ರಾವ್ ಇದ್ದಾರೆ. ಹಾಗೆಯೇ ಅವರ ಪಕ್ಕದಲ್ಲಿ ನಮ್ಮ ಸಂಪಾದಕೀಯ ಸಲಹೆಗಾರರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಆಗಿರುವ NS ಶಂಕರ್ ಇದ್ದಾರೆ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ಯುವ ನಾಯಕರು ಅಂತ ಅನ್ಬೋದು ಅನಿಲ್ ಚಳಕೆರೆ ಅವರಿದ್ದಾರೆ. ಹೇಳ್ತಾ ಇರ್ತಾರೆ ಅವರು, ನೀವು ಎಷ್ಟು ದಿವಸ ಆಯ್ತು ರೀ ಜಗಳ ಆಡಿ ಅಂತ. ಇವತ್ತು ಜಗಳ ಆಡೋದಕ್ಕೆ ಅವರು ಸಿದ್ಧರಾಗಿ ಬಂದಿದ್ದಾರೆ. ಹಾಗೆಯೇ ಇನ್ನೊಬ್ಬರು ಕಾಂಗ್ರೆಸ್ ಯುವ ಮುಖಂಡರು, ವಕ್ತಾರರು ಆಗಿರುವ ನಟರಾಜ್ ಗೌಡ್ರು ನನ್ನ ಜೊತೆ ಇದ್ದಾರೆ. ಒಂದೊಂದೇ ಸುದ್ದಿಯನ್ನು ಎತ್ಕೊಳ್ತಾ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಮೊದಲ ಸುದ್ದಿಯತ್ತ ಈಗ ನೋಡೋಣ. ನನ್ನನ್ನು ದೀಪ ಬೆಳಗೋದಕ್ಕೆ, ರಿಬ್ಬನ್ ಕತ್ತರಿಸೋದಕ್ಕೆ ಪ್ರಧಾನಿಯನ್ನಾಗಿ ಮಾಡಿದ್ದೀರಾ. ನೀವು ನನಗೆ ಕಾವಲುಗಾರರ ಕೆಲಸವನ್ನು ನೀಡಿದಿರಿ. ನಾನು ಅದನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೇಳಿದ ಮಾತು. ಅದರ ಕುರಿತ ಪ್ಯಾಕೇಜ್ ಇಲ್ಲಿದೆ. ನಾನು ರಿಬ್ಬನ್ ಕಟ್ ಮಾಡುವ ಪ್ರಧಾನಿಯಲ್ಲ, ನಾನು ಈ ದೇಶದ ಕಾವಲುಗಾರ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಆಯೋಜಿಸಲಾಗಿದ್ದ ಪರಿವರ್ತನ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ನೋಟು ಅಪನಗದೀಕರಣ ಅನ್ನೋದು ಭ್ರಷ್ಟರ ವಿರುದ್ಧದ ಸ್ವಚ್ಛ ಅಭಿಯಾನ. ನಾವು ಹಿಂದೆ ಭ್ರಷ್ಟರನ್ನ ಶಿಕ್ಷಿಸೋದಾಗಿ ಹೇಳಿದ್ವಿ, ಈಗ ಅದೇ ನಡೀತಾ ಇದೆ. ನನ್ನ ಅಭಿಯಾನಕ್ಕೆ ದೇಶದ ಜನತೆ ಪೂರ್ಣ ಬೆಂಬಲ ನೀಡಿದ್ದಾರೆ ಅಂದ್ರು. भाइयों बहनों, देश को काले धन ने भी बर्बाद किया है, देश को काले मन ने भी बर्बाद कर दिया है. काला मन भी जाना चाहिए, काला धन भी जाना चाहिए. हम नोट घर में जमा करने वालों के खिलाफ लड़ाई लड़ रहे हैं. नोटे कपबोर्ड में भर भर करके बैठे थे, बिस्तर के नीचे रखते थे, उस पर सोते थे. बताओ, ये सफाई अभियान है, सफाई अभियान. ಇದೇ ವೇಳೆ ಮಾತನಾಡಿದ ಪ್ರಧಾನಿ, ನನ್ನನ್ನ ನೀವು ದೀಪ ಬೆಳಗುವ, ರಿಬ್ಬನ್ ಕತ್ತರಿಸುವ ಪ್ರಧಾನಮಂತ್ರಿ ಅಂತ ತಿಳ್ಕೋಬೇಡಿ. ನೀವು ನನಗೆ ಕಾವಲುಗಾರನ ಕೆಲಸ ನೀಡಿದ್ದೀರಿ. ನಾನು ಅದನ್ನ ಸರಿಯಾಗಿ ಮಾಡ್ತಾ ಇದ್ದೇನೆ. ಕಳ್ಳರ ತಂಡದ ನಾಯಕರಿಗೆ ನನ್ನ ಕೆಲಸದಿಂದ ಹೊಡೆತವಾಗಿದೆ. ಪ್ರಗತಿಗೆ ಅಡ್ಡಿಯಾಗಿರುವ ಕಪ್ಪು ಮನಸ್ಸುಗಳು ಕೂಡ ತೊಲಗಬೇಕು ಅಂತ ಹೇಳಿದ್ರು. आप मुझे बताइए,
आपने मुझे प्रधानमंत्री रिबन काटने के लिए बनाया है क्या? दिए जलाने के लिए बनाया है क्या? छोटे मोटे उद्घाटन करते रहने के लिए बनाया है क्या? कुछ कर दिखाने के लिए बनाया कि नहीं बनाया? मुझे कुछ कर दे के रहना चाहिए कि नहीं रहना चाहिए? आपने मुझे काम दिया है चौकीदार का। ಒಟ್ಟಾರೆ ಪ್ರಧಾನಿ ಮೋದಿ ಸಂಸತ್ತಿನಲ್ಲಿ ಒಂದು ದಿನವೂ ಮಾತನಾಡದಿದ್ರು ರ್ಯಾಲಿ ಸಮಾವೇಶಗಳಲ್ಲಿ ಮಾತ್ರ ನೋಟು ನಿಷೇಧ ವಿಚಾರವಾಗಿ ಭರ್ಜರಿ ಭಾಷಣ ಮಾಡ್ತಿದ್ದಾರೆ. ಹಾಗೆ ನವೆಂಬರ್ 8ರಂದು ಪ್ರಧಾನಿ ಹೇಳಿದಂತೆ 50 ದಿನಗಳ ಗಡುವು ಮುಗಿತಾ ಬಂತು. ಆದರೆ ಹಣಕ್ಕಾಗಿ ಸಾರ್ವಜನಿಕರ ಪರದಾಟ ಮಾತ್ರ ಇನ್ನೂ ತಪ್ಪಿಲ್ಲ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ನರೇಂದ್ರ ಮೋದಿ ಅವರು ಅದ್ಭುತ ಮಾತುಗಾರರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಅವರು ಸದನದ ಒಳಗಡೆ ಮಾತನಾಡಿದ್ರು ಕೂಡ ಜನ ನೋಡಿದ ತಕ್ಷಣ ಅವರು ಒಂದು ರೀತಿ ಭಾವೋದ್ವೇಗಕ್ಕೆ ಒಳಗಾದವರ ಹಾಗೆ ಮಾತಾಡ್ತಾರೆ. ಇವತ್ತು ಅವರೇನು ಡೆಹ್ರಾಡೂನ್ನಿಂದ ಏನು ಒಂದು ರಸ್ತೆಗೆ ಶಿಲಾನ್ಯಾಸವನ್ನು ಹಾಕಿದ್ರು. ಆ ರಸ್ತೆ ಒಟ್ಟಾರೆಯಾಗಿ ಚಾರ್ಧಾಮ್ ಯಾತ್ರೆ ಅಂತ ನಾವೇನು ಕರಿತೀವಿ ಅಲ್ಲಿ ಹಾದು ಬರುತ್ತೆ. ನಿಯರ್ಲಿ 900 ಕಿಲೋಮೀಟ್ರ್ ಉದ್ದದ ರಸ್ತೆ ಅದು. ಅದಕ್ಕೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ನಂತರ. ಆದರೆ ಅವರು ಹೇಳಿದ ಮಾತುಗಳ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕಾಗಿದೆ. ನಾನು ದೀಪ ಬೆಳಗುವ ಪ್ರಧಾನಿ ಅಲ್ಲ ಅಂತ ಒಂದು. ಎರಡನೇದಾಗಿ ರಿಬ್ಬನ್ ಕಟ್ ಮಾಡೋದು ಬಿಡಿ, ರಿಬ್ಬನ್ ಕಟ್ ಮಾಡೋದು ರಿಬ್ಬನ್ ಕಟ್ಟೋದು ಅದು ಬೇರೆ ವಿಚಾರ. ಆದರೆ ನಮಗೆ ಬೇಕಾಗಿರುವುದು ದೀಪ ಬೆಳಗುವ ಪ್ರಧಾನಿಯೇ ಅಥವಾ ಬೆಂಕಿ ಹಚ್ಚುವ ಪ್ರಧಾನಿಯೇ? ದೀಪ ಬೆಳಗುವುದು ಅಂದರೆ ಮನೆ ಬೆಳಗುವುದು, ಬೆಳಕದು. ನಾನು ದೀಪ ಬೆಳಗಲಾರೆ ಅಂತಂದರೆ ಅದು ಎಂಥ ಮನಸ್ಥಿತಿಯನ್ನು ತೋರು. ನನಗೆ ನಮ್ಮ ಪ್ರಧಾನಿ ದೀಪವನ್ನು ಬೆಳಗಬೇಕು, ಅದು ಮನೆಗಳಲ್ಲಿ ದೀಪವನ್ನು ಬೆಳಗಬೇಕು ಅಂತ ನಾನು ಇಷ್ಟಪಡುವಂಥ ಮನುಷ್ಯ. ಆದರೆ ಅವ್ರು ಹೇಳಿಬಿಟ್ರು ನಾನು ದೀಪ ಬೆಳಗಲಾರೆ, ಮುಂದೆ ಹೇಳಿಲ್ಲ. ಎಸ್ ನಟರಾಜ್ ಗೌಡ್ರೆ, ದೀಪ ಬೆಳಗೋದು ನಮ್ಮ ಪರಂಪರೆಯಲ್ಲಿ ಭಾಳ ಅದ್ಭುತವಾದ. ನಮ್ಮ ಪರಂಪರೆ ಅನಿಲ್ ಮಾತಾಡ್ತಾರೆ, ಅವರು ಆ ಪರಂಪರೆ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತು. ನಮಗೆ ದೀಪ ಬೆಳಗೋ ಪ್ರಧಾನಿ ಬೇಡವಾ? ಬೆಂಕಿ ಹಚ್ಚೋ ಪ್ರಧಾನಿ ಬೇಕಾ? ವಾಟ್ ಯು ಸೇ? ಇಟ್ಸ್ ಶಾಕಿಂಗ್ ಫಾರ್ ಮೀ. ಹೌದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಬರೀ ದೀಪ ಬೆಳಗಕ್ಕೆ ಮಾತ್ರ ಅಲ್ಲ, ನಿಮ್ಮನ್ನೆಲ್ಲ ಕತ್ಲಲ್ಲಿ ತಳ್ಳಕ್ಕೆ ಬಂದಿರೋ ಪ್ರಧಾನಿ ಅಂತ ಹೇಳೋಕ್ಕಿರ್ಬೋದು. ಅದು ಯಾಕಂದರೆ 130 ಕೋಟಿ ಜನತೆಗೆ ತೊಂದರೆ ಆಗ್ತಾ ಇರಬೇಕಾದ್ರೆ ಅವ್ರು ಮಾಡ್ಕೊಂಡಂತೆ ಸಮರ್ಥನೆ ಮಾಡ್ಕೊತಾ ಇದ್ದಾರಲ್ಲ, ಅವ್ರಿಗೆ ಒಂದು ವಿಷಾದ ಇಲ್ಲ, ಅವರಲ್ಲಿ ಒಂದು ದುಃಖ ಇಲ್ಲ, ಅವ್ರಿಗೊಂದು ಬೇಜಾರಿಲ್ಲ. 130 ಕೋಟಿ ಜನತೆಗೆ ಅವ್ರು ತೊಂದರೆ ಕೊಡ್ತಾ ಇದ್ದಾರೆ, ಅದು ಅವ್ರಿಗೆ ಅರಿವಿಗೆ ಬರ್ತಾ ಇಲ್ಲ ಅನ್ನೋದೇ ಒಂದು ವಿಷಾದ. ಯಾಕಂದರೆ ಹಾಗಾದರೆ ಜನಗಳನ್ನ ಲೈನಲ್ಲಿ ನಿಲ್ಸೋಕ್ಕೆ ಪ್ರಧಾನಿ ಮಾಡಿದ್ದಾರೇನು? ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಇವರು ಪ್ರಧಾನಿ ಮಾಡಿದ್ದಾರೇನು? ಸೈನಿಕರಲ್ಲಿ ಸಾಯ್ಲಿಕ್ಕೆ ಇವ್ರನ್ನ ಪ್ರಧಾನಿ ಮಾಡಿದ್ದಾರೇನು? ಆದರೆ ಇವರಿಗೆ ಯಾವುದರೂ ಪಡುವೇನೇ ಇಲ್ಲ. ಇವ್ರಿಗೇನೆಂದರೆ ತಾನು ಮಾಡಿದ್ದೇ ಸರಿ ಅನ್ನೋ ಒಂದು ಬಹಳ ಒಂದು ಅಹಂ ಇವ್ರಿಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಆದರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ, 130 ಕೋಟಿ ಜನತೆಗೆ ಅಲ್ಲಿ ಉದ್ಯೋಗ ಹೋಗ್ತಾ ಇದೆ, ಉದ್ಯಮಗಳು ಹೋಗ್ತಾ ಇದೆ, ರೈತರು ಕಂಗಾಲಾಗಿದ್ದಾರೆ, ಸಾರ್ವಜನಿಕರು ಅಪಾಪಿಲಿದ್ದಾರೆ. ಅಂಥ ಸಮಯದಲ್ಲಿ ಅವರು ಈಗಲೂ ಕೂಡ ಕುಹಕ ವ್ಯಂಗ್ಯ, ನಾನು ಭ್ರಷ್ಟಾಚಾರಿಗಳನ್ನ ತೊಂದರೆ ಕೊಡ್ತಾ ಇದ್ದೀನಿ ಅಂತ. ಖಂಡಿತವಾಗಿ ಇವರು ಭ್ರಷ್ಟಾಚಾರಿಗಳು. ನಟರಾಜ್ ಗೌಡ್ರ, ಎಸ್, ನಿಮ್ಮ ಹತ್ರ ಕೊನೆಗೆ ನಿಮ್ಮ ಚಾನ್ಸ್. ನಮ್ಮಿಬ್ಬರು ಹಿರಿಯ ಪತ್ರಕರ್ತರಿದ್ದಾರೆ, ಅವರು ರಿಯಾಕ್ಟ್ ಮಾಡಿದ್ವಲ್ಲ. ಅನಿಲ್ ಹತ್ರ ಬರ್ತೇನೆ. ಭಾಸ್ಕರ್, ಒಂದು ದೀಪ ಬೆಳಗುವುದೇ ಅಂದರೆ ಅದ್ಭುತವಾದ್ದು ಅಂತ ನಮ್ಮ ಮನಸ್ಸಿನ ಒಳಗಡೆ ದೀಪ ಬೆಳಗಬೇಕು, ದೀಪ ಮನೆಗಳಲ್ಲಿ ಬರಬೇಕು. ನಾನು ಸಾಂಪ್ರದಾಯಿಕವಾಗಿಯೂ ಕೂಡ ದೀಪ ಬೆಳಗುವುದು ಅದ್ಭುತವಾದ ಒಂದು ಕ್ರಮ ಅಂತ ನಂಬಿದ್ದೀನಿ. ಇವರು ಅವರ ಮನಸ್ಸಿನ ಒಳಗಡೆ ಇದ್ದಿದ್ದು ಹೇಳಿದ್ರು, ಹೊರಗಡೆ ನನಗೆ ಗೊತ್ತಿಲ್ಲ. ನಾನು ದೀಪ ಬೆಳಗುವ ಪ್ರಧಾನಿ ಅಲ್ಲ ಅಂತ ತಕ್ಷಣ ದೀಪಕ್ಕೆ ಸಂಬಂಧಪಟ್ಟಾಗೆ ನೀವೇನು ಮಾಡ್ತೀರಿ? ಏನು ಬೆಳಗ್ತೀರಿ ನೀವು? ಏನು ಹಚ್ತೀರಿ ನೀವು? ಇಂಥ ಪ್ರಶ್ನೆಗಳು ಬರ್ತವೆ. ನನಗೆ ಗೊತ್ತಿಲ್ಲ. ದೀಪ ಬೆಳಗೋದು ಇಲ್ದಿದ್ರೆ ಬೆಂಕಿ ಹಚ್ಚದಪ್ಪ. ದೀಪ ಬೆಳಗಬೇಕು ಇಲ್ದ್ರೆ ಬೆಂಕಿ ಹಚ್ಚಬೇಕು, ಎರಡರೊಳಗೆ ಒಂದು ಮಾಡಬೇಕು. ನೀವು ದೀಪ ಬೆಳಗಲ್ಲ ಅಂದ್ರೆ ಬೆಂಕಿ ಹಚ್ಚಾರ ಅನ್ನೋ ಪ್ರಶ್ನೆ ಬರುತ್ತೆ. ಬಟ್ ನಮ್ಮ ಪ್ರಧಾನಿ, ನಾನು ಪ್ರತಿದಿನ ಹೇಳ್ತೀನಿ, ನರೇಂದ್ರ ಮೋದಿ ನಮ್ಮೆಲ್ಲರ ಪ್ರಧಾನಿ ಅವರು ದೀಪ ಬೆಳಗುವಂತಾಗಲಿ ಮನೆಗಳಲ್ಲಿ ಅನ್ನೋದು ನಮ್ಮ ನಿರೀಕ್ಷೆ. ಬಟ್ ಆ ನಿರೀಕ್ಷೆ ಹುಸಿ ಆಗ್ತಾ ಇದೆಯೇನೋ ಅನುಮಾನ ಇದೆ. ಒಟ್ಟ ಈಗ ಈ ದೀಪ ಅಂತ ಅನ್ನೋದು ನಮಗೆ ದೀಪಾವಳಿಯ ಕಾನ್ಸೆಪ್ಟಿಂದ ನೋಡಬೇಕು ನಾವು ಅದನ್ನು. ಒಂದನೇದಾಗಿ ದೀಪ ಬೆಳಗೋದು ಅಂತಂದರೆ ಮನೆಗಳಲ್ಲಿ ಒಂದು 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 ಹೊಸ ಬೆಳಕನ್ನು ಕತ್ತಲು, ನಮ್ಮ ಮನಸ್ಸಿನ ಒಳಗಿರೋ ಕತ್ತಲು, ಅಜ್ಞಾನ. ಕತ್ತಲು ಅನ್ನೋದು ಅಜ್ಞಾನ. ದೀಪ ಬೆಳಗೋದು ಅಂದ್ರೆ ಜ್ಞಾನ. ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗ್ಬೇಕು ನಾವು. ಹೌದು, ಆಯಿತು. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ರ ಬಗ್ಗೆನೇ ಬರೋಣ ನಾವು. ಮುಖ್ಯವಾಗಿ ನಾನು ದೀಪ ಬೆಳಗೋ ಪ್ರಧಾನಿಯ, ನನ್ನನ್ನು ಅದಕ್ಕಾಗಿ ನೀವು ಆರಿಸಿದ್ದೀರಾ, ಪ್ರಧಾನಿ ಪಟ್ಟಕ್ಕೆ ತಂದಿದ್ದೀರಾ,
ರಿಬ್ಬನ್ ಕಟ್ ಮಾಡಬೇಕು ಬಯಸ್ತಿರೋ ನಾವು ಅಂತ ಮಾತನ್ನು ಕೇಳಿದ್ದಾರೆ. ಈ ದೀಪ ಬೆಳಗೋದಾಗಲಿ ಅಥವಾ ಒಂದು ರಿಬ್ಬನ್ ಕಟ್ ಮಾಡೋದಾಗಲಿ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಒಂದು ಸಂಕೇತ ಮಾತ್ರ. ಅದು ಆ ಸಂಕೇತವನ್ನು ಜನ ಹೇಗೆ ತಗೊಳ್ಬೇಕೋ ಹಾಗೆ ತಗೊಳ್ತಾರೆ, ಅದನ್ನು ವ್ಯತಿರಿಕ್ತ ದೃಷ್ಟಿಯಿಂದ ತಗೊಳ್ಳೋದಿಲ್ಲ ಆ ಜನ. ಇದಕ್ಕೆ ನಾನು ಕೆಲವು ವರ್ಷಗಳ ಹಿಂದಿನ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕರ್ನಾಟಕದಲ್ಲಿ ಒಬ್ಬ ಸಾಹಿತಿಯೊಬ್ಬರನ್ನು ದಸರಾ ಮಹೋತ್ಸವದ ಉದ್ಘಾಟನೆಗೆ ಅವ್ರನ್ನ ಕರೆದ್ರು. ಅವ್ರು ಬಂದರು, ದಸರಾ ಉದ್ಘಾಟನೆ ಮಾಡಿದರು. ಆದರೆ ಅವರು ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಹೇಳಿದರು, ನಾನು ದೀಪ ಬೆಳಗೋದಿಲ್ಲ ನಾನು ಅಂತ. ದೀಪ ಬೆಳಗೋದು ಅಂದರೆ ಒಂದು ಧಾರ್ಮಿಕ ಕ್ರಿಯೆ ಅನ್ನೋ ಅರ್ಥದಲ್ಲಿ ಅವರು ಅದನ್ನು ಹೇಳ್ಕೊಂಡ್ರು. ಅದು ಬಹಳ ಜನರಿಗೆ ಅದೊಂಥರ ದೀಪ ಬೆಳಗೋದು ಅಂತಂದರೆ ಒಂದು ಧಾರ್ಮಿಕ ಕ್ರಿಯೆ ಹೇಗಾಗ್ತದೆ, ಇದು ಪ್ರಶ್ನೆ ಬಂತು ಆವಾಗ. ಇನ್ನೊಂದು ಘಟನೆಯನ್ನು ನಾವು ನೋಡಬೇಕು. ಈ ರಿಬ್ಬನ್ ಕಟ್ ಮಾಡೋದ್ರ ಬಗ್ಗೆ ನನಗೆ ಬಂಗಾರಪ್ಪನವ್ರು ನೆನಪಾಗ್ತಾರೆ. ಇಲ್ಲಿ ಅವರೇನು ಮಾಡ್ತಿದ್ರು, ಅವ್ರು ಮುಖ್ಯಮಂತ್ರಿಯಾಗಿ ಹೋದ್ರೂ ಸಭೆಯಲ್ಲಿದ್ದ ಒಬ್ಬ ಹಿರಿಯರನ್ನ ಕರೆದು ಅವ್ರ ಕೈನಲ್ಲಿ ಆ ಕೆಲಸ ಮಾಡಿಸ್ತಿದ್ರು. ಯಾಕೆಂದರೆ ಆ ಊರಿನ ಹಿರಿಯ ಅದನ್ನು ಮಾಡಿದರೆ ಅದು ಹೆಚ್ಚು ಇದಾಗಿರ್ತದೆ ಅಂಥೇಳಿ. ಪ್ರೈಮ್ ಮಿನಿಸ್ಟರ್ ಆದರೂ ನಾನು ದೀಪ ಬೆಳಗೋದಿಲ್ಲ ಅಥವಾ ರಿಬ್ಬನ್ ಕಟ್ ಮಾಡೋದಿಲ್ಲ, ಇವು ಒಂದು ಸಂಕೇತಾರ್ಥವನ್ನು ಧ್ವನಿಸ್ತಾವಾದ್ದರಿಂದ ಅದನ್ನು ಮಾಡೋದಿಲ್ಲ ಹೇಳೋದನ್ನು ಭಾರತೀಯ ಪರಂಪರೆ ಒಪ್ಕೊಳ್ಳೋದಿಲ್ಲ. ಸೊ ಹಾಗೆ ಒಪ್ಕೊಳ್ಳದೇ ಇದ್ದವಾಗ ಏನಾಗುತ್ತೆ, ಅದಕ್ಕೆ ಬೇರೆ ಅರ್ಥ ಬರ್ತದೆ. ನನ್ನ ಸಮಸ್ಯೆ ಶಂಕರ್ ನಿಮ್ಮ ಹತ್ರ ಬರ್ತೀನಿ. ನನಗೆ ದೀಪ ಬೆಳಗುವಿಕೆ ಅನ್ನೋದು, ನಾವೇನು ಸಂಪ್ರದಾಯವಾದಿಗಳಲ್ಲ, ಬೇರೆ. ಬಟ್ ಕತ್ತಲು ಅನ್ನೋದನ್ನು ನಾವು ಅಜ್ಞಾನ ಅಂತ ಪರಿಗಣನೆ ಮಾಡ್ತೀವಿ, ಬೆಳಕು ಅನ್ನೋದನ್ನು ಜ್ಞಾನ ಅಂತ ಪರಿಗಣನೆ ಮಾಡ್ತೀವಿ. ಅಜ್ಞಾನವನ್ನು ಹೊರಗೂಡಿಸುವ ಕೆಲಸ, ಅಜ್ಞಾನವನ್ನು ತೊಳೆಯುವ ಕೆಲಸ ಎಲ್ಲರೂ ಮಾಡಬೇಕು ಅಲ್ವಾ? ಅದು ನಾನು ಮಾಡಲ್ಲ ಸಾಂಕೇತಿಕವಾಗಿ ಅಂತಂದರೆ ಇದೇನಿದು ಒಂದು ಅಹಂಕಾರದ ಪ್ರತೀಕವಾಗಿ ಆಡಿರುವ ಮಾತಾ ಅಥವಾ ಜನರನ್ನು ದಾರಿ ತಪ್ಪಿಸುವುದಕ್ಕೆ ಹೇಳಿರುವ ಮಾತಾ? ಅಲ್ಲ, ಮೋದಿಯವರು ಹೇಳಿರೋದು ನಾನು ಇನಾಗ್ರೇಷನ್ನು ಈ ಥರದ ಫಾರ್ಮಲ್ ಫಂಕ್ಷನ್ಗಳಿಗೋಸ್ಕರ ನೀವು ನನ್ನ ಸೆಲೆಕ್ಟ್ ಮಾಡಿಲ್ಲ ಅಲ್ವಾ ಅನ್ನೋ ಅರ್ಥದಲ್ಲೇ ಅವ್ರು ಹೇಳಿರ್ಬೋದು. ಏನು ನಾನು ರಿಬ್ಬನ್ ಕಟ್ ಮಾಡಲ್ಲ, ದೀಪ ಹಚ್ಚಲ್ಲ ಅಂತ. ಆದರೆ ಈ ದೀಪ ಹಚ್ಚೋದು ಮತ್ತು ದೀಪ ಬೆಳಕು ಇದಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ. ತಮಸೋಮ ಜ್ಯೋತಿರ್ಗಮಯ ಅಂತೀವಿ, ಲೀಡ್ ಕೈಂಡ್ಲಿ ಲೈಟ್, ಕರುಣಾಳು ಬಾ ಬೆಳಕೆ ಅಂತ ಅದ್ಭುತವಾದ ಒಂದು ಹಾಡಿದೆ. ಹಾಂ, ಹಾಗಾಗಿ ನಮಗೆ ಬೆಳಕು ಅಂದ ತಕ್ಷಣ ಅದು ಜ್ಞಾನ, ಅದು ತಿಳುವಳಿಕೆ, ಒಂದು ಸಂಕೇತ, ಅದು ಅಂಧಕಾರದ ನಿವಾರಣೆ. ತಮಂದದ ಕೇಡು ನೋಡಯ್ಯ ಅಂತ ಬಸವಣ್ಣವರು ಹೇಳ್ತಾರೆ. ಸೊ ನಮಗೆ ಅಂಧಕಾರ ಅನ್ನೋದು ಒಂದು ಕೇಡಿನ ಸಂಕೇತ, ಕತ್ಲು ಅನ್ನೋದು ಕಾಳ. ಇದು ಆ ಸಂಕೇತಗಳು ಎಲ್ಲನೂ ವರ್ಕ್ ಆಗುತ್ತೆ ಇಂಡಿಯಾದಲ್ಲಿ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅವ್ರು ಮಾತಾಡ್ತಾರೆ ಅಂದರೆ ಈಸ್ ಇನ್ಸೆನ್ಸಿಟಿವ್ ಅಂತ ಅಷ್ಟೇ, ಇನ್ನೇನು ಅದಕ್ಕಿನ್ನೇನು ಇನ್ಸೆನ್ಸಿಟಿವ್. ಎಸ್ ಸರ್, ಯುವರ್ ಟರ್ನ್ ಅನಿಲ್ಜಿ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಒಂದು ದೊಡ್ಡ ಭಾಷಣದಲ್ಲಿ, ಅದು ಒಂದು ವೇದಿಕೆಯಲ್ಲಿ ದೀಪ ಬೆಳಗದ ನಂತರ ಮಾಡಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಲೈನ್ನ ಸ್ಪೆಸಿಫಿಕ್ ಆಗಿ ತಗೊಂಡು ಅವರು ಬಹುಶಃ ಹಿಂದಿ ಹೇಳಿದ್ರಿಂದ ನಮ್ಮಲ್ಲಿ ಕೆಲವು ಜನರಿಗೆ ಅರ್ಥ ಆಗಿಲ್ಲ ಅಂದರೂ ನಾನು ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತೀನಿ. ಅವ್ರು ಹೇಳಿದ್ದಿಷ್ಟೇ, ನಾನು ದೀಪ ಬೆಳಗೋದಕ್ಕೆ ಮಾತ್ರ ಸೀಮಿತನಲ್ಲ, ನೀವು ನನಗೆ ಕಾವಲುಗಾರನ ಕೆಲಸ ಕೊಟ್ಟಿದ್ದೀರಾ, ಇಡೀ ದೇಶದ ಕಾಯುವಂತ ಕೆಲಸ ಕೊಟ್ಟಿದ್ದೀರಾ ಅಂತ ಇಷ್ಟು ಸ್ಪಷ್ಟವಾಗಿರೋದನ್ನ ನೀವು ಅದನ್ನ ಯಾವ ರೀತಿ ಬೆಂಕಿಗೋ ಅದ್ಯಾವ ರೀತಿ ಬೇರೆ ಅಷ್ಟಕ್ಕೆ ಸೀಮಿತ ಇಟ್ರ ಅಂತ ಕೇಳಿರೋದು. ಅದನ್ನ ಗೊತ್ತಿಲ್ಲ ನನಗೆ, ನಿಮ್ಗೆ ಯಾವ ವ್ಯಾಕರಣ ಅದರಲ್ಲಿ ಸ್ಪೆಸಿಫಿಕ್ ಆಗಿ ನೀವು ತಗೊಂಡಿದ್ದೀರಾ. ಅದು ಹೇಳುವ ಉದ್ದೇಶ ಇಷ್ಟೇ, ಅವ್ರು ಅದನ್ನ ನಡ್ಕೊಂಡು ಬಂದಿದ್ದಾರೆ, ಅದನ್ನ ತೋರಿಸ್ಕೊಟ್ಟಿದ್ದಾರೆ, ಅವ್ರ ಸ್ಕೀಮ್ಗಳಲ್ಲಿ ತೋರಿಸಿದ್ದಾರೆ. ಹಿಂದೆ ಬಂದಿರುವಂತಹ ಎಲ್ಲ ದೊಡ್ಡ ನಾಯಕರಲ್ಲಿ ಬರೀ ದೀಪ ಹಚ್ಚೋದು ಮತ್ತು ರಿಬ್ಬನ್ ಕಟ್ ಮಾಡೋದಕ್ಕೆ ಸೀಮಿತ ಇರೋ ನಾಯಕರನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡಿರ್ಬೋದು. ಆದರೆ ದಿನಕ್ಕೆ 20 ಗಂಟೆಗಳವರೆಗೆ ಕೆಲಸ ಮಾಡುವಂತಹ ಪ್ರಧಾನಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ದೀಪ ಬೆಳಗೋದನ್ನ ಮತ್ತು ರಿಬ್ಬನ್ ಕಟ್ ಮಾಡೋದಕ್ಕೆ ಸೀಮಿತ ಅಲ್ಲ, ಕಾವಲುಗಾರ ನಿಮ್ಮನ್ನು ಕಾಯ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಇವ್ರು ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈಗ ದೀಪ ಹಚ್ಚುವ ಮತ್ತು ರಿಬ್ಬನ್ ಕಟ್ ಮಾಡೋದಕ್ಕೆ ಸೀಮಿತವಾದ ನಾಯಕರು ಯಾರ್ಯಾರು ಬಂದಿದ್ರು ಒಂಚೂರು ಲಿಸ್ಟ್ ಕೊಡಿ. ಅಲ್ಲಿ ಹಿಂದೆ ಇದ್ರಲ್ಲ, ಹಿಂದೆ ನಮ್ಮ ಮನಮೋಹನ್ ಸಿಂಗ್ರೆ ಎಷ್ಟು ಜನ ಮನಮೋಹನ್ ಸಿಂಗ್ರೆ ಎಷ್ಟು ಜನ ಜನರ ಮುಂದೆ ಬಂದು ನಾನು ಇದನ್ನ ಮಾಡಿದೀನಿ, ನಿಮ್ಗೆ ಇದ್ರ ಮೇಲೆ ವಿರೋಧ ಇದ್ರೆ ಮಾತಾಡ್ರಿ ಅಂತ ಎಷ್ಟೆಲ್ಲ ಮಾತಾಡಿದ್ದಾರೆ. ಯಾವಾಗ ಮತ್ತೆ 10 ವರ್ಷ ಅನಿಲ್ ಅವರೇ, ಈ ದೇಶದಲ್ಲಿ ಏನು ಹೊಸ ಆರ್ಥಿಕ ನೀತಿ ಜಾರಿಗೆ ಬಂತು, ಇವತ್ತು ನಾವೇನು 7.61 GDP ಬಗ್ಗೆ ಮಾತನಾಡ್ತೀವಿ, ಅದರ ಮೂಲ ಯಾವ ವ್ಯಕ್ತಿ, ಅದನ್ನು ಒಂದು ವೇದಿಕೆಯನ್ನು ಸಿದ್ಧಪಡಿಸಿದವರು ಯಾರು? 19 PV ನರಸಿಂಹರಾವ್ ಇದ್ದ ಸಂದರ್ಭದಲ್ಲಿ ದೇಶ
ದಿವಾಳಿಯ ಅಂಚಿಗೆ ಬಂದು ನಿಂತಾಗ ಮುಕ್ತ ಆರ್ಥಿಕ ನೀತಿಯನ್ನು ತಂದು, ಮುಕ್ತ ಆರ್ಥಿಕ ನೀತಿ ಬಗ್ಗೆ ನನಗೆ ರಿಸರ್ವೇಶನ್ ಇರ್ಬೋದು, ಬೇರೆ ವಿಚಾರ. ಬಂಗಾರ ಒತ್ತೆ ಇಟ್ಟಿದ್ರಲ್ಲ ನೀವು ಅದನ್ನು ತಂದು ಇವತ್ತು ವಿಶ್ವದ ಎದುರು ಎದೆ ಉಬ್ಬಿಸಿ ನಿಲ್ಲುವ ವಾತಾವರಣ ಸೃಷ್ಟಿಯಾಗಿದ್ರೆ ಅದರಲ್ಲಿ ಮನಮೋಹನ್ ಸಿಂಗ್ ಅವ್ರ ಪಾತ್ರ ಇಲ್ವಾ ಸರ್? ದಯವಿಟ್ಟು ಹೇಳಿ ಸರ್. ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಹೇಳಿ ಸರ್. ನಾನು ಮನಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಮನಮೋಹನ್ ಸಿಂಗ್ ಆಸ್ ಆರ್ಥಿಕ ತಜ್ಞ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಆದರೆ ಅವರು RBI ಜೊತೆಗೆ ಕಳೆದ 30-40 ವರ್ಷ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಆದರೆ ಆಸ್ ಅ ಪ್ರೈಮ್ ಮಿನಿಸ್ಟರು ಅವ್ರ ಮೂಗು ಕೆಳಗಡೆ ಇಂಥ ಹಗರಣಗಳು, ಇಂಥ ಮಿಸ್ಮ್ಯಾನೇಜ್ಮೆಂಟು ನಡೀತಾ ಇದ್ರೆ 2014ರಿಂದ 2014ರವರೆಗೆ ಒಂದು ಕರಾಳ ದಶಕ ನೋಡೋದಕ್ಕೆ ಮನಮೋಹನ್ ಸಿಂಗ್ರ ಕೈವಾಡವು ನಿಮ್ಮ ಕಾಂಗ್ರೆಸ್ ಆಡಳಿತ ಅದು ಕರಾಳ ದಶಕ ಆಗಿತ್ತು. ಎರಡು ವಿಷಯ. ಮನಮೋಹನ್ ಸಿಂಗ್ ಅವರು ತಾನು ಮಾಡಿದ ಕೆಲಸವನ್ನ ಬಂದು ತಮಟೆ ಹೊಡ್ಕೊಂಡು ಕೇಳ್ರಪ್ಪ ಕೇಳಿದ ಸಾರ್ತಾ ಇದ್ದ ಮನುಷ್ಯ ಅಲ್ಲ. ಅವರು ವೆರಿ ಡಿಗ್ನಿಫೈಡ್ ಮ್ಯಾನರ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಮನಮೋಹನ್ ಸಿಂಗ್ ಅವರು, ಇವ್ರು ಹೇಳಿದ್ರು ನರೇಂದ್ರ ಮೋದಿ 20 ಗಂಟೆ ಮಾಡ್ತಿದ್ರು ಅಂತ. ಮನಮೋಹನ್ ಸಿಂಗ್ ಅವರು 24 ಗಂಟೆ, ಪ್ರಧಾನಮಂತ್ರಿಗಳು 24 ಗಂಟೆ ಕೆಲಸ ಮಾಡ್ತಾ ಇದ್ರು 10 ವರ್ಷಗಳ ಕಾಲ. ಇಡೀ ಪ್ರಪಂಚನೇ ರಿಸೆಷನ್ ಅಲ್ಲಿ ಬಂದಾಗ ಮನಮೋಹನ್ ಸಿಂಗ್ ಅವರು ಭಾರತದ ಭೂಪಟವನ್ನ ವಿಶ್ವದಲ್ಲಿ ಟಾಪ್ 5 ನಲ್ಲಿ ತಂದಂತವ್ರು ಮನಮೋಹನ್ ಸಿಂಗ್ ಅವರು. ಆರ್ಥಿಕತೆ ಎಲ್ಲ ಕುಸಿದೋಗಿದ್ರು ನಮ್ಮ ದೇಶಕ್ಕೆ ಯಾವುದೇ ಆರ್ಥಿಕತೆಯಲ್ಲಿ ತೊಂದರೆ ಆಗದಲ್ಲೇ ಇರಲಿ ಅಂತ ಹೇಳಿ 10 ಹಲವು ಒಂದು ಜನೋಪಯೋಗಿ ಕಾರ್ಯಕ್ರಮಗಳನ್ನು ತಂದವರು. ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಹೆಲ್ತ್, ರೈಟ್ ಟು ಹೌಸಿಂಗ್, ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಲ್ಯಾಂಡ್, ಹೆಲ್ತ್, ಈ ತರ ಯಾವುದೇ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ದೇಶ ಪ್ರಗತಿಯಲ್ಲಿತ್ತು 10 ವರ್ಷಗಳ ಕಾಲ ಅಂದ್ರೆ ಅದು ಭಾರತ ದೇಶ. ಅದನ್ನ ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ವಿತಂಡವಾದ ಬೇಕಾದ್ರೆ ಮಾಡಬಹುದು ಹೊರತು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ನೀವು ಯುವ ನಾಯಕರು, ಓದ್ದವರು, ತಿಳ್ಕೊ ಬಂದವರು, ನೀವು ಈ ವೇದಿಕೆಯಲ್ಲಿ ಮಾತನಾಡುವಾಗ ಈ ಮನಮೋಹನ್ ಸಿಂಗ್ ಫೇಲ್ಯೂರ್ ಅಂದರೆ, ಪ್ರಧಾನಿಯಾಗಿ ಅವರು ವಿಫಲರಾಗಿದ್ದಾರೆ ಅಂದರೆ ತಾವು ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು. ಈ ಕ್ಷೇತ್ರದಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ನೀವು ಹೇಳಬೇಕು. ಪಾಸಿಂಗ್ ರಿಮಾರ್ಕ್ ಅದು ನಿಮ್ಮಂತ ರಾಜಕಾರಣಿ ಒಂದೆರಡು ವಿಷಯಗಳನ್ನ ಹೇಳಿ, ಅದೇ ಫಿಶ್ ಮಾರ್ಕೆಟ್ ರೀತಿ ನಾವು ಮಾತನಾಡಕ್ಕಾಗಲ್ಲ. ನೀವು ನನಗೆ ಹೇಳಿ ಮನಮೋಹನ್ ಸಿಂಗ್ ಎಲ್ಲೆಲ್ಲಿ ವಿಫಲರಾಗಿದ್ದಾರೆ, ನಾನು ಅವ್ರ ಹತ್ರ ಕೇಳ್ತೀನಿ. ಇಬ್ಬರು ಹಿರಿಯ ಪತ್ರಕರ್ತರಿದ್ದಾರೆ, ಅವರು ಹೇಳ್ತಾರೆ. HSS ನಂಬರ್ ಪ್ರಕಾರನೇ ಕಳೆದ 1 ದಶಕದಲ್ಲಿ ಅವರು ಗ್ರೋತ್ ಅನ್ನ ತೋರಿಸಿದ್ರು, ಆದ್ರೆ ಜಾಬ್ಲೆಸ್ ಗ್ರೋತ್ ಅನ್ನ ತೋರಿಸಿದ್ರು. ಕ್ಯಾಶ್ ಎಕನಾಮಿ 12% ಇಂದ 86% ವರೆಗೆ ಹೋಗಿತ್ತು. 500 ರೂಪಾಯಿ 1000 ನೋಟುಗಳು ಯಾವ ಎಕನಾಮಿಸ್ಟು ದೇಶದ ಪ್ರಧಾನಮಂತ್ರಿ ಆಗಿದ್ರು ಅವರ ಮುಂದೆ ಕಳೆದ 1 ದಶಕದಲ್ಲಿ ಪ್ರಿಂಟ್ ಆಗಿರುವ 500 ಮತ್ತು 1000 ನೋಟುಗಳು 75% ನೋಟುಗಳು ವಾಪಸ್ ಬ್ಯಾಂಕಿಗೆ ಬರಲೇ ಇಲ್ಲ. ಜನಕ್ಕೆ ಬ್ಯಾಂಕಿನ ವ್ಯವಸ್ಥೆ ಮೇಲೆ ನಂಬಿಕೆ ಹೊರಟೋಗಿತ್ತು. ಒಂದು ಸರ್ಕಾರ ಹೇಗೆ ನಡೆಯುತ್ತೆ? ಅದ್ರ ಮಧ್ಯೆ 2G ಹಗರಣ ನಡೆದಿರಬಹುದು. ಒಂದು ಹಗರಣದ ಮಾತಾಡೋಣ. ನೀವು ಎಕಾನಮಿ ಬಗ್ಗೆ ಮಾತನಾಡುವಾಗ ಭಾರತ ಅನ್ನುವ ಈ ದೇಶ ಇದೆಯಲ್ಲ, ಅಲ್ಲಿ ಸರ್ 98% ಕ್ಯಾಶ್ ಎಕಾನಮಿ, ಹಣಕಾಸು. ಓನ್ಲಿ 2% ಉದ್ಯೋಗರಿರ್ತಾರೆ. ನೀವು ಈಗೇನು ಡಿಜಿಟಲೈಸ್ಡ್ ಆದ ಮಾತಾಡ್ತೀರಿ, ಅದು ಮಾತ್ರ ಓನ್ಲಿ 2%. 98% ಕ್ಯಾಶ್ನಲ್ಲಿ ವ್ಯವಹಾರ ನಡೆಯುವಾಗ ನನ್ನ ಹತ್ರ ಹಣ ಬಂದರೆ ನಾನು ಅದನ್ನು ಮನೇಲಿ ಇಟ್ಕೊಂಡಿರ್ತೀನಿ. ಬ್ಯಾಂಕಿಗೆ ಹಾಕುವ ಸಂಪ್ರದಾಯ ಏನಿದೆ, ನೀವು ಈ ದೇಶದ ಬಹುತೇಕ ಪ್ರದೇಶಗಳಲ್ಲಿ ಇನ್ನೂ ಬ್ಯಾಂಕಿಂಗ್ ಸೇವೆ ವಿಸ್ತರಿಸಿಲ್ಲ ಸರ್. ಗ್ರಾಮಾಂತರ ಪ್ರದೇಶದ ಒಬ್ಬ ಕೃಷಿ ಕೂಲಿಕಾರ ಬ್ಯಾಂಕ್ ಎದುರು ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಆತ ಅವನು ದುಡಿದ ಹಣ ಅವನ ದಿನಕ್ಕೆ ಖರ್ಚು ಮಾಡ್ತಾನೆ ಸರ್. ಇಲ್ಲ ಅಂದರೆ ಅವನು ಮನೇಲಿರಿ ಯಾವುದೋ ಭರಣಿಯಲ್ಲೋ ಅಲ್ಲೋ ದುಡ್ಡು ಹಾಕಿ ಇಟ್ಟಿರ್ತಾನೆ ಸರ್. ಆ ಕಾರಣಕ್ಕೆ ಏನು 86% ಆಫ್ ಕರೆನ್ಸಿ ಅದೇನಿದೆ, ಆ ಕರೆನ್ಸಿ 500 ರೂಪಾಯಿ ಮತ್ತು 1000 ರೂಪಾಯಿ ಆಗಿದ್ದರೆ, ಸೊ ಅದಕ್ಕೆ ನಾವು ಯಾಕೆ ಬ್ಲೇಮ್ ಮಾಡಬೇಕು ಅನ್ನೋದು ಒಂದೇ ಪ್ರಶ್ನೆ. ಆದರೆ ಸರ್, ನಾನು ಮತ್ತೆ ಡಿಮಾನಿಟೈಸೇಷನಿಗೆ ಬರ್ತೀನಿ. ಒಮ್ಮೆಲೆ 86% ಕರೆನ್ಸಿಯನ್ನು ಮಾರ್ಕೆಟ್ನಿಂದ ವಾಪಸ್ಸು ತೆಗೆದುಕೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಮತ್ತು ಅದರ ರಿಪ್ಲೇಸ್ಮೆಂಟ್ ಆಗೋದಕ್ಕೆ ಎಷ್ಟು ದಿನ ಬೇಕು ಅನ್ನೋದನ್ನು ಆಡಳಿತ ನಡೆಸುವವರು ಯೋಚನೆ ಮಾಡಬೇಕಲ್ಲ ಸರ್. ಇವತ್ತು ಬ್ಯಾಂಕ್ ನಾವು ದುಡ್ಡಿಲ್ಲ, ಅದನ್ನು ನಾವು ನೆಕ್ಸ್ಟ್ ಸ್ಟೋರಿಯಲ್ಲಿ ಡಿಸ್ಕಸ್ ಮಾಡೋಣ. ನಾನು ನಿಮಗೆ ಹೇಳ್ತಾ ಇರೋದು, ಯು ಹ್ಯಾವ್ ಎವ್ರಿ ರೈಟ್ ಟು ಕ್ರಿಟಿಸೈಸ್ ಮನಮೋಹನ್ ಸಿಂಗ್, ಎವ್ರಿಬಡಿ. ಐ ಡೋಂಟ್ ಸೇ ನೋ. ಬಟ್ ನಮ್ಮ ವಾದದಲ್ಲಿ ನಾವು ವಾದ ಮಾಡುವಾಗ, ನಾವು ಮಾತನಾಡುವಾಗ ಅದಕ್ಕೊಂದು ಆಧಾರ ಇರಬೇಕು. ಫಿಶ್ ಮಾರ್ಕೆಟ್ ಅಲ್ಲಿ ಮಾತಾಡೋದು ಈಗ ನೋಡಿ, ಸ್ಟಿಲ್ ಜಗತ್ತಿನಲ್ಲಿ ಮನಮೋಹನ್ ಸಿಂಗ್ ಒನ್ ಆಫ್ ದಿ ಬೆಸ್ಟ್ ಎಕಾನಮಿಸ್ಟ್ ಅಂತ ರಿಕಗ್ನೈಸ್ ಆಗಿ ನಾನು ಹೇಳಿದ್ನಲ್ಲ, ಈಸ್ ಅ ಬೆಸ್ಟ್ ಎಕಾನಮಿಸ್ಟ್. ಅದರಲ್ಲಿ ಸಂಶಯ ಇಲ್ಲ. ಜೊತೆಗೆ ಮಾಡಬೇಡಿ, ಇವತ್ತು ಭಾರತ ಎನ್ನುವ ಈ ದೇಶ
ಸಿ ನೀವು ವಿಶ್ವದ 4ನೇ ಅತಿ ದೊಡ್ಡ ಎಕಾನಮಿಯಾಗಿ ಎಮರ್ಜ್ ಆದರೆ ಅದರ ಕಾಂಟ್ರಿಬ್ಯೂಷನ್ನು, ಅದರ ಕೀರ್ತಿ ಯಾರಿಗೆ ಸಲ್ಲಬೇಕು ಸರ್? ಅದು ಬಹಳಷ್ಟು ವಿಷಯಗಳಲ್ಲಿ ಫಸ್ಟ್ ಸೀಟ್ ಅಡ್ವಾಂಟೇಜ್ ಕಾಂಗ್ರೆಸ್ ಸಂಶಯ ಇಲ್ಲ. ಯಾರಿಗೆ ಸಲ್ಲಬೇಕು? ಯು ಸಿ ದಟ್ ಇಸ್ ದ ಥಿಂಗ್ ವಿ ಶುಡ್ ಡಿಸ್ಕಸ್. ನಾನು ಹೇಳ್ತೀನಿ ಇದನ್ನೇ, ನೀವು ಒಂದೇ ಪ್ರಶ್ನೆ ಕೇಳಿ. ಡಿಮಾನಿಟೈಸೇಷನ್ಗಿಂತ ಮುಂಚೆ ಕ್ಯಾಶ್ ಅನ್ನು ವಾಪಸ್ ತಗೊಂಡಿದ್ದೇನೆ ಹೇಳ್ತಾ ಇದ್ದೀನಿ ನಾನು. ಅತ್ಯಂತ ಸ್ಪಷ್ಟವಾಗಿ ಫೈನಾನ್ಸ್ ಅನ್ನು ಅರ್ಥ ಮಾಡಿಕೊಂಡವರು, ಅತ್ಯಂತ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಂಡವರು ಮತ್ತು ಸರ್ಕಾರವನ್ನು ಅರ್ಥ ಮಾಡಿಕೊಂಡವರು. ಹಾಗೇನೆ ನಾವು ಇವ್ರು ತಗೋಬೇಕು. ಎಸ್ ಪ್ರಿಯ ವೀಕ್ಷಕರೇ, ವಾಟ್ ಐ ಬಿಲೀವ್, ನಾವು ಚರ್ಚೆ ಮಾಡುವಾಗ ನಮಗೊಂದು ಆಧಾರ ಇರಬೇಕು. ರಾಜಕೀಯ ಕಾರಣಕ್ಕಾಗಿ ನಾವು ಚರ್ಚೆ ಮಾಡೋದಕ್ಕೆ ಆಗಲ್ಲ. ನನಗೆ ಇವತ್ತು ಇರುವ ಒಂದು ಬೇಸರ ಅಂದರೆ, ನಮ್ಮ ದೇಶದ ಪ್ರಧಾನಿ ಮಾತನಾಡುವಾಗ ಜನರನ್ನು ಅವ್ರು ಇನ್ಸ್ಟಿಗೇಟ್ ಮಾಡ್ತಾ ಇದ್ದ ರೀತಿ, ನೀವು ನನ್ನನ್ನು ಯಾಕೆ ಆರಿಸಿದ್ದೀರಿ, ಇದೇ ಮಾತನ್ನು ಪಾರ್ಲಿಮೆಂಟ್ನಲ್ಲಿ ಬಂದು ಸರ್ ಯಾಕೆ ಸರ್ ತಾವು ಮಾತನಾಡಿಲ್ಲ, ತಮ್ಮ ಮಾತನ್ನು ಕೇಳುವ ಒಂದು ಅವಕಾಶವನ್ನು ಸರ್ ತಮ್ಗೆ ಯಾಕೆ ನಮ್ಗೆ ಕಲ್ಪಿಸಿಕೊಟ್ಟಿಲ್ಲ ಸರ್? ನೀವು ಸಾರ್ವಜನಿಕ ವೇದಿಕೆಗಳಲ್ಲಿ ನೀವು ಮಾತನಾಡುವಾಗ ಜನರನ್ನು ಎಮೋಷನಲಿ ನಿಮ್ಮೊಳಗೆ ತಗೋತೀರಿ. ನಾನು ದೀಪ ಹಚ್ಚೋದಕ್ಕೆ ಬಂದಿದ್ದೀನಾ, ನಾನು ಟೇಪ್ ಕಟ್ ಮಾಡೋದಕ್ಕೆ ಬಂದಿದ್ದೀನಾ ಅಂತ ಇದಕ್ಕೆ ಒಂಥರ ಸಜೆಸ್ಟಿವ್ ಕ್ವೆಶ್ಚನ್, ಅವರಿಲ್ಲ ಅನ್ಬೇಕು ಜನ. ಇದು ಪಬ್ಲಿಕ್ಕಾಗಿ ಕ್ರಿಯೇಟ್ ಮಾಡೋದು. ಯಾವತ್ತೂ ಕೂಡ ಎಮೋಷನ್ ಅನ್ನೋದು ಏನಿರುತ್ತೆ ಅದು ಸತ್ಯದಿಂದ ನಮ್ಮನ್ನು ದೂರಕ್ಕೆ ಒಯ್ತಾ ಇರುತ್ತೆ ಅನ್ನೋದನ್ನು ಮಾತ್ರ ನಾನು ಹೇಳ್ಬೋದು. ಏನು ನಾವು ಮೊದಲ ಸುದ್ದಿಯನ್ನು ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ ಕೆಲವು ವಿಚಾರಗಳ ಬಗ್ಗೆ ನಾನು ನಮ್ಮಿಬ್ಬರು ಹಿರಿಯ ಪತ್ರಕರ್ತರ ಒಂದು ಅಭಿಪ್ರಾಯವನ್ನು ಪಡೆದಿದ್ದೆ. ಆದರೆ ಅದಕ್ಕೆ ಸಂಬಂಧಪಟ್ಟಿದ ನೋಟ್ ಬ್ಯಾನದ್ದು ಸುದ್ದಿ ಇದೆ, ಅದನ್ನು ನಾವು ನೋಡಿಬಿಟ್ಟು ನಾನು ನಮ್ಮ ಗಣ್ಯರ ಜೊತೆ ಚರ್ಚೆ ಮಾಡ್ತೀನಿ. ನೋಟ್ ಬ್ಯಾನ್ ಜನರ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತಲೂ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆ ಆಗ್ತಾ ಇದೆ. ನೋಟ್ ಅಮಾನ್ಯೀಕರಣ ಜನರ ನೆಮ್ಮದಿಯನ್ನು ಕೆಡಿಸಿದೆ ಅಂತ ರಾಹುಲ್ ಗಾಂಧಿ ಅವರು ಇವತ್ತು ಹರಿಹಾಯ್ದರೆ, TMC ನಾಯಕಿ ಮಮತಾ ಬ್ಯಾನರ್ಜಿ ಸ್ವಾತಂತ್ರ್ಯ ನಂತರ ದೇಶ ಕಂಡ ಅತಿ ಕೆಟ್ಟ ದಿನಗಳು ಅಂತ ಕೇಂದ್ರದ ಮೇಲೆ ಹರಿಹಾಯ್ದಿದ್ದಾರೆ. ದೇಶದಲ್ಲಿರೋದು ತುರ್ತು ಪರಿಸ್ಥಿತಿ ಅಲ್ಲ, ಸೂಪರ್ ಎಮರ್ಜೆನ್ಸಿ. ಕೇಂದ್ರ ಸರ್ಕಾರದ ವಿರುದ್ಧ ಮಮತಾ ರಾಹುಲ್ ಗರಂ. ನೋಟು ನಿಷೇಧ ಕುರಿತು ಹೋರಾಟ ತೀವ್ರಗೊಳಿಸುವ ನಿಟ್ಟಿನಲ್ಲಿ ನವದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವಿಪಕ್ಷಗಳ ಸಭೆ ನಡೆಯಿತು. ಸಭೆ ನಂತರ ಜಂಟಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ, ಇದು ಭ್ರಷ್ಟರ ವಿರುದ್ಧ ಸಾರಿರೋ ಸಮರ ಅಲ್ಲ, ನೋಟು ರದ್ದತಿಯಿಂದಲೇ ದೇಶದಲ್ಲಿ ದೊಡ್ಡ ಬ್ಲಾಕ್ ಮಾರ್ಕೆಟ್ ಸೃಷ್ಟಿಯಾಗಿದೆ ಅಂತ ಆರೋಪಿಸಿದ್ರು. ಕಾಳಧನಿಕರನ್ನ ಬಯಲಿಗೆಳೆಯುವ ಮೊದಲು ತಮ್ಮ ಮೇಲಿರೋ ಭ್ರಷ್ಟಾಚಾರ ಆರೋಪಗಳಿಗೆ ಮೋದಿ ಉತ್ತರ ನೀಡಲಿ ಅಂತ ರಾಹುಲ್ ಗಾಂಧಿ ಗುಡುಗಿದ್ರು. 9 बार 40 करोड़ रुपया 6 महीने में इन्होंने कहा है कि इन्होंने प्रधानमंत्री को दिया है। तो देश को प्रधानमंत्री कह रहे हैं कि मैं भ्रष्टाचार के खिलाफ लड़ाई लड़ूं, मगर जो उनके ऊपर सवाल आ रहे हैं उसके बारे में प्रधानमंत्री जवाब नहीं दे रहे हैं। प्रधानमंत्री को इसके बारे में जवाब देना चाहिए और देश को बताना चाहिए कि डिमोनेटाइजेशन का सच्चा लक्ष्य क्या था और जिनको चोट लगी है उनके लिए प्रधानमंत्री क्या करने वाले हैं. ಇನ್ನು TMC ನಾಯಕಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದೊಂದು ಸೂಪರ್ ಎಮರ್ಜೆನ್ಸಿ ಅಂತ ಲೇವಡಿ ಮಾಡಿದ್ರು. ನೋಟು ಅಮಾನ್ಯ ಘೋಷಣೆಯಾಗಿ 50 ದಿನದೊಳಗಾಗಿ ಪರಿಸ್ಥಿತಿ ಸುಧಾರಿಸದೆ ಹೋದ್ರೆ ರಾಜೀನಾಮೆ ನೀಡುತ್ತೇನೆ ಅಂತ ಪ್ರಧಾನಿ ಮೋದಿ ಮಾತು ನೀಡಿದ್ರು. ನೋಟು ನಿಷೇಧದ ಕ್ರಮದಿಂದಾಗಿ ದೇಶದ ಜನರು ಕಳೆದ 50 ದಿನಗಳಲ್ಲಿ ಸುಮಾರು 20 ವರ್ಷಗಳಷ್ಟು ಹಿಂದಕ್ಕೆ ಹೋದಂತಾಗಿದೆ. ಮೋದಿ ಕೊಟ್ಟ ಮಾತಿನಂತೆ ಸಮಸ್ಯೆ ಈಡೇರಿಸದೆ ಹೋದ್ರೆ ರಾಜೀನಾಮೆ ಕೊಡ್ತಾರಾ ಅಂತ ಪ್ರಶ್ನಿಸಿದ್ರು. हमारा गरीब लोग का नाम पे आप सौदा कर रहे हैं और हमारा पोरेस्ट ऑफ द पुअर पीपल आर गोइंग फॉर स्टार्वेशन डेथ इन दिस कंट्री. इसी के लिए 30 डेज और 3 दिन है, 1, 2, 3. इसका बाद क्या होगा? प्राइम मिनिस्टर को रिजाइन करना पड़ेगा, एनडीए गवर्नमेंट को. हम लोग इंतजार करेंगे. 47 दिन इंतजार करने हमको मिला तो और 3 दिन करेंगे. ये तो हम सोचते हैं कि डेमोक्रेसी में वादा होता है, वादा. ಇನ್ನೊಂದೆಡೆ ಪ್ರತಿಪಕ್ಷಗಳ ವಾಗ್ದಾಳಿಗೆ ಉತ್ತರಿಸಿದ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್, ನೋಟ್ ಬ್ಯಾನ್ ದೇಶದಲ್ಲಿ ಹಬ್ಬಿರೋ ಭ್ರಷ್ಟಾಚಾರ ವಿರುದ್ಧದ ಹೋರಾಟ ಅಂದ್ರು. ಕಾಂಗ್ರೆಸ್ ಉಪಾಧ್ಯಕ್ಷ ತಮ್ಮ ಪ್ರಬುದ್ಧತೆಯನ್ನ ಕಳೆದುಕೊಂಡು ಮಾತನಾಡ್ತಾ ಇದ್ದಾರೆ, ಈ ಮೂಲಕ ಭ್ರಷ್ಟರಿಗೆ ಅವರೇ ಸಾಥ್ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. हर दिन इस बात का संकेत बार बार मिल रहा है कि राहुल गांधी में परिपक्वता का अभाव है. आई एम सॉरी टू मेक दिस कमेंट. एवरी डे इट इज इंक्रीजिंगली एविडेंट that Rahul Gandhi's utterances are lacking in maturity and gravitas. और आज भी हमने एक बात देखी, उन्होंने बहुत कुछ बेबुनियाद शर्मनाक टिप्पणी की
प्रधानमंत्री के खिलाफ। ಆದರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಈ ಸಭೆಗೆ ಎಡಪಕ್ಷಗಳು ಎಸ್ಪಿ, ಬಿಎಸ್ಪಿ, ಎಐಎಡಿಎಂಕೆ ಪಕ್ಷಗಳು ಹಾಜರಾಗದೆ ಕಾಂಗ್ರೆಸ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ವು. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಇಲ್ಲಿ ಕೆಲವು ಪ್ರಶ್ನೆಗಳಿವೆ. ರಾಹುಲ್ ಗಾಂಧಿ ಎತ್ತಿರುವ ಪ್ರಶ್ನೆಗಳಿರ್ಬೋದು, ಮಮತಾ ಬ್ಯಾನರ್ಜಿ ಎತ್ತಿರುವ ಪ್ರಶ್ನೆಗಳಿರ್ಬೋದು. ಈ ದೇಶದ ಪ್ರಧಾನಿ ಈ ದೇಶದ ಜನರಿಗೆ ಭರವಸೆ ಕೊಟ್ಟು 50 ದಿನಗಳಲ್ಲಿ ಈ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದರು. ನಾಳೆ 50ನೇ ದಿನ. ನಾನು ನಿನ್ನೆನೂ ಈ ಮಾತನ್ನು ಹೇಳಿದ್ದೆ, ನಮ್ಮ ದೇಶದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ ಸುಳ್ಳುಗಾರರಾಗಬಾರ್ದು. ನಾಳೆ 50ನೇ ದಿನ. ನಾನು ನಮ್ಮ ಸಹೋದ್ಯೋಗಿಗಳಿಗೆ ಹೇಳಿದ್ದೀವಿ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಲ್ಲ ಸಮಸ್ಯೆ ಬಗೆಹರಿದಿದೆಯಾ, ನೋಟ್ಗಳು ಏನಿವೆ, ಈ ನಿಷೇಧದ ನಂತರ ಈ 50 ದಿನಗಳಲ್ಲಿ ಜನ ಏನು ತೊಂದರೆಯನ್ನು ಅನುಭವಿಸಿದರು, ಬ್ಯಾಂಕುಗಳ ಮುಂದುಗಡೆ ಹೇಗೆ ಕ್ಯೂ ನಿಂತಿದ್ರು, ಅದೆಲ್ಲ ಸಮಸ್ಯೆ ಬಗೆಹರಿಯೋ ಥರ ನಾಳೆ ನಾವು ಕೂಡ ವರದಿಯನ್ನು ಕೊಡ್ತೀವಿ. ಎಸ್ ಭಾಸ್ಕರ್, ನಿಮ್ಮಿಂದನೇ ಬರ್ತೀನಿ, ನಾನು ನಂತರ ಹೊರತಾ ಹೋಗ್ತೇನೆ. ಒಂದು 50 ದಿನಗಳ ಒಂದು ಗಡುವನ್ನು ನಮ್ಮ ದೇಶದ ಪ್ರಧಾನಿ ನಮ್ಮನ್ನು ಕೇಳಿದರು. 50ನೇ ದಿನ ನಾಳೆ ಮುಗಿತಾ ಇದೆ. ಒಂದೊಮ್ಮೆ ಈ 50 ದಿನಗಳಲ್ಲಿ ಈಗಿರುವ ಜನಸಾಮಾನ್ಯಗಿರುವ ಸಮಸ್ಯೆ ಬಗೆಹರಿಯದಿದ್ದರೆ ನಾವು ಪ್ರಧಾನಿಯವರನ್ನ ಸುಳ್ಳುಗಾರರು ಅಂತ ಹೇಳಿ ನಾನು ಹೇಳಲ್ಲ. ಐ ಡೋಂಟ್ ವಾಂಟ್. ಈಸ್ ಅವರ್ ಪ್ರೈಮ್ ಮಿನಿಸ್ಟರ್. ಹಾಗಿದ್ರೆ ಏನಂತ ಹೇಳಬೇಕು, ಮುಂದಿನ ಪರಿಹಾರ ಏನು, ಮುಂದೆ ಗಡುವು ಕೊಡಬೇಕು. ಎಸ್, ಇವತ್ತು ಪ್ರೈಮ್ ಮಿನಿಸ್ಟರ್ ಕೇಳಿದ್ದೆ 50 ದಿವಸಗಳನ್ನು ಜನರಿಂದ. ನವೆಂಬರ್ 8ನೇ ತಾರೀಕು ಅವರು ರಾಷ್ಟ್ರವನ್ನು ಉದ್ದೇಶ ಮಾಡೋ ಭಾಷಣದ ಸಂದರ್ಭದಲ್ಲಿ ಅವರು ಹೇಳಿದ್ದು, ನನಗೆ 50 ದಿವಸ ಸಮಯ ಕೊಡಿ ನೀವು, ಆಗ ಈ ದೇಶದಲ್ಲಿ ಏನು ಬಚ್ಚಿಟ್ಟಿದ್ದಾರೆ ಆ ಕಾಳಧನವನ್ನೆಲ್ಲ ತರ್ತೇನೆ ಮತ್ತು ನಿಮ್ಮ ಬದುಕನ್ನು ಸುಖಮಯವನ್ನಾಗಿ ಮಾಡುತ್ತೇನೆ ಅಂತ ಹೇಳೋ ಭರವಸೆಯ ಮಾತನ್ನು ಅವತ್ತು ನವೆಂಬರ್ 8ನೇ ತಾರೀಕು ಕೊಟ್ಟರು. ಆ 50 ದಿವಸಗಳ ಗಡುವು ಮುಗಿದೋಗ್ಬಿಟ್ಟಿದೆ. ನಾಳೆ ಮುಗಿತಾ ಇದೆ. ನಾಳೆ ಮುಗೀತದೆ. ನಾಳೆ ಅಂದರೆ ಇನ್ನೇನು ಭಾಳ ದಿವಸ ಇಲ್ಲ. ಇವತ್ತಿಗೆ ಏನಿದೆ ಇದರ ಎಕ್ಸ್ಟೆನ್ಷನ್ ನಾಳೆ ಅಂತ ಅನ್ಬೋದು ನಾವು. ಫನ್ನಿ ಥಿಂಗ್ ಅಂದರೆ, ನಾನು ಮೊದಲಿಂದ ನಾವು ಇದನ್ನು, ಈ ಸ್ಕೀಮನ್ನು ನಾವು ಸ್ವಾಗತ ಮಾಡ್ತಾ ಬಂದಿದ್ದೀವಿ. ಕಳ್ಳ ಹಣವನ್ನು ದಮನ ಮಾಡೋದಕ್ಕೆ ಏನು ಸರ್ಕಾರ ಏನು ತಗೊಳ್ತದೆ ಅದು ಒಳ್ಳೆಯ ಕಾರ್ಯಕ್ರಮ ಅಂತ. ಆದರೆ ಅದರ ಅನುಷ್ಠಾನ ಏನಾಯಿತು, ಈ 50 ದಿವಸಗಳಲ್ಲಿ ನಡೆದ ಅದರ ಅನುಷ್ಠಾನವನ್ನು ನಾವು ನೋಡಿದರೆ, ಈಗ ಸ್ಕೀಮ್ನ ಇದು ಈ ಸ್ಕ್ಯಾಂಡಲ್ಗಳ ಬಗ್ಗೆ ಮಾತಾಡಿದರು ನಮ್ಮ BJP ಮಿತ್ರ ಅನಿಲ್ ಅವರು. 2G ಸ್ಕ್ಯಾಮ್ ಇರ್ಬೋದು, ಆ ಸ್ಕ್ಯಾಮ್, 3G ಸ್ಕ್ಯಾಮು, ಆ ಸ್ಕ್ಯಾಮು, ಇದು 10 ವರ್ಷಗಳಲ್ಲಿ ಹಲವಾರು ಸ್ಕ್ಯಾಮ್ಗಳು ಬಂದು ಅಂತೇಳಿ ಆ ಸ್ಕ್ಯಾಮ್ಗಳನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಇವತ್ತು ನನಗನ್ನಿಸ್ತದೆ, ಅಥವಾ ಈಗ ಒಂದು ವಾರ 10 ದಿವಸದಿಂದ ನಾನು ಅನ್ನಿಸ್ತಾ ಇದೆ, ಏನು ಈ ಬಚ್ಚಿಟ್ಟ ಹಣವನ್ನು ಹೊರತೆಗೆಯೋ ಅಂಥ ಒಂದು ಸರ್ಕಸ್ನಲ್ಲಿ ಪಕ್ಷ ಮತ್ತು ಸರ್ಕಾರ ಸೋತಿರೋದು, ಎಡವಿರೋದು, ಹೆಜ್ಜೆಗೆ ಆಗ್ತಾ ಇರೋದನ್ನು ನೋಡಿದರೆ ಈ ದೇಶದ ಜನ ಒಂದು ತೀರ್ಮಾನಕ್ಕೆ ಬರಬೇಕಾದಂಥ ಒಂದು ಸನ್ನಿವೇಶ 50 ದಿವಸದ ನಂತರದಲ್ಲಿ ಬಂದು ನಿಂತಿದೆ. ಅದೇನೆಂದರೆ, ಮನಮೋಹನ್ ಸಿಂಗ್ ಕಾಲದಲ್ಲಿ ನಡೆದ ಹಗರಣಕ್ಕಿಂತ 100 ಪಟ್ಟು ಹೆಚ್ಚು ದೊಡ್ಡ ಹಗರಣ. ಒಂದು ಈ ನಾಳೆ 50 ದಿನದ ಗಡುವು ಮುಗಿತಿದೆ. ನನಗೆ ಪ್ರಶ್ನೆ, ನನಗೆ ಗೊತ್ತಿಲ್ಲ, ನಾನು ಈಗಲೂ ನಂಬಿದ್ದೇನೆ, ನಮ್ಮ ದೇಶದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ ಸುಮ್ಮನೆ ಬೇಕಾಬಿಟ್ಟು ಮಾತನಾಡಿಲ್ಲ. ಅವರು 50 ದಿನದಲ್ಲಿ ಎಲ್ಲವನ್ನೂ ಸರಿಪಡಿಸ್ತೇನೆ ಅನ್ನೋ ವಿಶ್ವಾಸದಿಂದ ಮಾತನಾಡಿದರು. ಹಾಗೆ ನಮ್ಮಲ್ಲಿ ವಿಶ್ವಾಸ, ಭರವಸೆಯನ್ನು ತುಂಬಿದ್ರು. ಅವರು ಯಾವ ಭರವಸೆಯನ್ನು ನಮ್ಮಲ್ಲಿ ತುಂಬಿದ್ರು ಆ ಭರವಸೆ ಉಳಿಯುವ ಲಕ್ಷಣ ಕಾಣ್ತದೆ. ಈ ಸ್ಥಿತಿಯಲ್ಲಿ ನಾವು ಪ್ರಧಾನಿಯವರನ್ನು ಅಪನಂಬಿಕೆಯಿಂದ ನೋಡಬೇಕು, ಅಥವಾ 50 ದಿನದಲ್ಲಿ ಅವ್ರು ಏನು ಮಾತು ಕೊಟ್ಟಿದ್ರು ಅದನ್ನು ನಡೆಸಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಇಡೀ ಬ್ಯೂರೋಕ್ರಸಿಯ ಮೇಲೆ, ಆಡಳಿತದ ಮೇಲೆ ಅವರಿಗೆ ನಿಯಂತ್ರಣ ಇಲ್ಲ ಅಂತ ಅಂದ್ಕೋಬೇಕಾ? ಹಾಗೇನೆ ಮುಂದೇನೆ ಎಸ್ ಅಲ್ಲ, ಈ ಬ್ಯೂರೋಕ್ರಸಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಲೆಕ್ಷನಿಗೆ ಮುಂಚೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ತಂದು ಹಾಕ್ತೀನಿ ಅಂತ ಹೇಳಿದವ್ರು ಇವರೇ. ಅದು ಎಲೆಕ್ಷನ್ ಜುಮ್ಲಾ ಅಂತ ಹೇಳಿದವ್ರು ಇವ್ರ ಪಕ್ಷದವರೇ. ಈಗ ಇವರಿಗೆ 50 ದಿನ ಅವಕಾಶ ಕೇಳಿದಾಗ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು 50 ದಿನದಲ್ಲಿ ಅಗತ್ಯ ಬಿದ್ದಷ್ಟು ನೋಟುಗಳನ್ನು ಮುದ್ರಣ ಮಾಡೋ ಸಾಮರ್ಥ್ಯ ನಮ್ಮ ಮುದ್ರಣ ಯಂತ್ರಗಳಿಗೆ ಇಲ್ಲ. ಅಂದರೆ ಅವ್ರು ಹೇಳಿಕೆ ಸುಳ್ಳು ಅಂತ ಹೇಳ್ತೀರಾ? ಗೊತ್ತಿದ್ದು ಸುಳ್ಳು ಹೇಳಿದ್ದಾರೆ ಅಂತ. ಇದು ಹೆಂಗಿದೆ ಅಂತಂದರೆ, ಒಂದು ಜೋಕ್ ನೆನಪಾಗತ್ತೆ. ಒಬ್ಬ ಅವ್ನ ಗರ್ಲ್ ಫ್ರೆಂಡ್ ಹೇಳ್ತಾನೆ, ನೋಡು ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನೀನು ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಹ್ಞೂ ಅನ್ಬೇಕು ಅಂತ. ಇಲ್ಲದೆ ಏನು ಮಾಡ್ತೀನಿ, ಇಲ್ಲದೆ ಇನ್ನು 24 ಗಂಟೆ ಕೊಡ್ತೀನಿ ಅಂತ. ಇವರು 50 ದಿನ ಕೊಡಿ, 50 ದಿನಕ್ಕಾಗಲಿ ಇನ್ನೇನು ಮಾಡ್ತೀನಿ, ಇನ್ನೂ 50 ದಿನ ಕೊಡಿ. ಇದು ಎಂಡ್ಲೆಸ್ ಪ್ರಾಸೆಸ್. ಯಾತಕ್ಕೆ ಅಂತ ಹೇಳ್ತೀನಿ. ಇಲ್ಲಿ ಜನ ಬ್ಯಾಂಕ್ಗಳ ಮುಂದೆ ನಿಲ್ಲೋದು, ATMಗಳ ಮುಂದೆ ನಿಲ್ಲೋದು, ಇದು ಸಮಸ್ಯೆ ಒಂದು ಮುಖ. ಇನ್ನೊಂದು,
you have sucked out 86% of cash from the economy. Yes. As a result, economy is dying. Yes. ಇಡೀ ಅರ್ಥವ್ಯವಸ್ಥೆ ಕುಸಿದು ಹೋಗ್ತಾ ಇದೆ. ಅದಕ್ಕೆ ನಾವು ನಿಮ್ಗೆ ಇನ್ವೆಸ್ಟ್ಮೆಂಟ್ಗಳು ಬರಲ್ಲ, ಪ್ರೊಡಕ್ಟಿವ್ ಆಕ್ಟಿವಿಟಿಗಳು ಬರಲ್ಲ, ಜಾಬ್ಸ್ ಜನರೇಟ್ ಆಗಲ್ಲ. ಊರಲ್ಲಿ ಕೆಲಸ ಇಲ್ಲ ಅಂತ ವಲಸೆ ಬಂದವರು ಇಲ್ಲಿ ದುಡ್ಡಿಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಎವ್ರಿ ಡೇ ನೀವು ಕರ್ನಾಟಕಾದ್ಯಂತ ನಿಮ್ಮ ರೈತರ ಕಾರ್ಯಕ್ರಮ ಓಡಾಡ್ತಾ ಇರ್ತೀರಿ, ನೀವು ಬೀದರ್ ಗುಲ್ಬರ್ಗ ನೋಡ್ಕೊಂಡ್ ಬಂದಿರಿ, ಅಲ್ಲಿ ಜನರ ಸ್ಥಿತಿ ಹೇಗಿದೆ ಅಂತ ಸ್ವಲ್ಪ ಹೇಳಿ ಅನಿಲ್ ಅವ್ರ ಕೆಲಸ. ಅದೇ ಈಗ ಕೆಲಸಕ್ಕೆ ಅಂತ ಅಲ್ಲಿ ಅವಕಾಶನೇ ಇಲ್ಲ, ಬದುಕಕ್ಕೆ ಅವಕಾಶ ಇಲ್ಲ ಅಂತ ಬೆಂಗಳೂರಿಗೆ ಕೆಲಸ ಹುಡ್ಕೊಂಡ್ ಬಂದವರು ಇಲ್ಲಿ ಕೆಲಸ ಇಲ್ಲ ಅಂತ ವಾಪಸ್ ಹೋಗ್ಬೇಕು, ಇನ್ನೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಈ ಥರ ಸ್ಥಿತಿಯನ್ನ ಇದು ನಿರ್ಮಾಣ, ಈ ಒಂದು ಥಾಟ್ಲೆಸ್ ಡಿಸಿಷನ್ ಎಸ್. ನಂತರ ನಿಮ್ಮ ಹತ್ರ ಬರ್ತೇನೆ. ಎಸ್ ಗೌಡ್ರ, ಈಗ ಈ ನೋಟ್ ರದ್ದತಿಯಲ್ಲಿ ಅವರು 3 ಅಬ್ಜೆಕ್ಟಿವ್ ಹೇಳಿದ್ರು ನರೇಂದ್ರ ಮೋದಿ ಅವರು. 3 ಅಬ್ಜೆಕ್ಟಿವ್ ಏನು? ಭ್ರಷ್ಟಾಚಾರ ನಿರ್ಮೂಲನೆ, ಕಪ್ಪು ಹಣ ತರ್ತೀನಿ, ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀನಿ ಅಂತ. ಯಾವ್ದಾದ್ರು ಆಯ್ತಾ? ನೋಡಿ, ನೋಟಿನ ಬಣ್ಣ ಬದಲಾದರೆ ದೇಶದ ಭವಿಷ್ಯ ಬದಲಾಗಲ್ಲ, ಜನಗಳ ಭವಿಷ್ಯ ಬದಲಾಗಲ್ಲ. ನೋಟಿನ ಬಣ್ಣ ಮಾತ್ರ ಬದಲಾಗಿದೆ, ಜನಗಳಿಗೆ ತೊಂದರೆ ಕೊಟ್ಟಿದ್ದಾರೆ, ಮತ್ತು ಈ ತೊಂದರೆ ಇನ್ನೂ 6 ತಿಂಗಳವರೆಗೂ ಇರಬಹುದು. ದೇಶದ ಆರ್ಥಿಕ ಸ್ಥಿತಿ ಬಹಳ ಕುಸಿದೋಗಿದೆ, GDP ಬಿದ್ದೋಗಿದೆ, ರೈತರು ಇವತ್ತು ವರದಿ ಪ್ರಕಾರ 7.6% GDP ಇರಬಹುದು ಅಂತ ಮೊದಲು ನಿರೀಕ್ಷೆ ಮಾಡಲಾಗಿತ್ತು. ಈಗ 3.5 ಬರ್ತದೆ. ಈಗ ಲೀಸ್ಟ್ ಅಂದ್ರೆ 3.5% GDP ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ದೇರ್ ಇಸ್ ನೋ ಡಿಮ್ಯಾಂಡ್. ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನ 3.5 ಆಗುತ್ತೆ. ಅಂದ್ರೆ ನೋಡಿ, ನಾವು 20 ವರ್ಷದ ಹಿಂದಕ್ಕೆ ಹೋದೋ, ನಮ್ಮ ಆರ್ಥಿಕ ವ್ಯವಸ್ಥೆ 20 ವರ್ಷದ ಹಿಂದಕ್ಕೆ ಹೋದೋ. ನವೆಂಬರ್ 8ಕ್ಕಿಂತ ಮುಂಚೆ ನಮ್ದು ಏನು ಆರ್ಥಿಕ ವ್ಯವಸ್ಥೆ ಇತ್ತು ಅದು ಅಷ್ಟಕ್ಕೆ ಬರ್ಲಿಕ್ಕೆ ನಾವು ಇನ್ನೂ 2 ವರ್ಷ ಬೇಕಾಗ್ಬೋದು. ಎಸ್. ಕೆಲವೆಲ್ಲ ತುಂಬ ಇಮ್ಯಾಜಿನರಿ ವಿಷಯಗಳು ಅಂತ ಅನ್ಸುತ್ತೆ. ಭಾಸ್ಕರ್ ಸರ್ ಬಗ್ಗೆ ವೈಯಕ್ತಿಕವಾಗಿ ತುಂಬ ಗೌರವ ಇದೆ. ಅದೊಂದು ದೊಡ್ಡ ಹಗರಣ ಅಂತ ಹೇಳಿ ಮಾತಾಡೋಕ್ಕಿಂತ ಮುಂಚೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಆಗಬೇಕಾಗಿತ್ತು ಅಂತ. ನಾನು ರಿಬೆಟ್ಟು ಮಾಡಬೇಕು ತಗೊಳ್ತಾ ಇದ್ದಾರೆ. ಅನಿಲ್ ಅವರೇ, ಆ ಹಗರಣಗಳ ಬಗ್ಗೆ ನಾವು ಚರ್ಚೆ ಮಾಡಬೇಡ. ಇದು ಹಗರಣ ಹೌದಾ ಅಲ್ವಾ ಅಂತ ಚರ್ಚೆ ಮಾಡಿ. ಡಿಮಾನಿಟೈಸೇಷನ್ ಬಿಟ್ಬಿಡಿ, ಹಳೇದ್ ನೀವು. ನಾನು ಅದನ್ನೇ ಹೇಳ್ತಾ ಅದನ್ನೇ ದೊಡ್ಡ ಹಗರಣ ಅಂತ ಹೇಳ್ತಾ ಇದ್ರು. ಬಿಟ್ಬಿಡಿ, ಅಲ್ಲ ಅನ್ಕೊಳ್ಳಿ, ಇದ್ರ ಬಗ್ಗೆ ಜನರಿಗೆ ಆಯ್ತು. ಬಿಟ್ಬಿಡಿ. ಸರ್ ಹೇಳ್ತಾ ಇದ್ರು 15 ಲಕ್ಷದ ಬಗ್ಗೆ ಉತ್ತರ ಪ್ರದೇಶದ ಒಂದು ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆಯಲ್ಲಿ ದೇಶದಲ್ಲಿ ಆಲ್ಟರ್ನೇಟಿವ್ ಎಕನಾಮಿ ಕಪ್ಪು ಹಣ ಎಷ್ಟಿದೆ ಅಂತ ಹೇಳುವಾಗ ಅದನ್ನ ಡಿವೈಡ್ ಮಾಡಿ 120 ಕೋಟಿಗೆ ಡಿವೈಡ್ ಮಾಡಿ ಒಬ್ಬರೊಬ್ಬರು ಬ್ಯಾಂಕ್ ಅಲ್ಲಿ 15 ಲಕ್ಷ ಬರುವಷ್ಟು ಹಣ ಅಂತ. ಇದನ್ನ ಬಹುಶಃ ಕನ್ನಡ, ಹಿಂದಿ, ತೆಲುಗು, ತಮಿಳು, ಇಂಗ್ಲಿಷ್ ಎಲ್ಲಾ ಚಾನೆಲ್ಗಳಲ್ಲೂ ನಮ್ಮ ಬಿಜೆಪಿ ವಕ್ತಾರರು ಸಾವಿರಾರು ಬಾರಿ ಹೇಳಿದ್ದಾರೆ. ಇದು ಚುನಾವಣೆಯಲ್ಲಿ ನಡೆಯುವಂತಹ ಒಂದು ಮಾತುಕತೆ ಅಂತ. ನಮ್ಮ ಪ್ರಧಾನಮಂತ್ರಿಗಳು ನೀವೇನ್ ಹೇಳ್ತಿದ್ದೀರಿ ಕರೆಕ್ಟ್ ಕೂಡ. ಡಿವೈಡ್ ಮಾಡಿ ಅವಾಗ ಇದ್ದಿದ್ದೇನು ಅಂತಂದ್ರೆ ಪ್ರಶ್ನೆ ಬಂದ್ಬಿಡಿ. ನಮ್ಮ ಪ್ರಧಾನಿ ಸುಳ್ಳುಗಾರರಾಗಬಾರ್ದು. ನಾನು ಅದನ್ನೇ ಹೇಳ್ತಾ GDP ಬರುತ್ತೆ ಅಂತೀರಲ್ಲ, GDP ತಿಂಗಳ ಲೆಕ್ಕದ ಮೇಲೆ ಏನಾದ್ರು ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸ್ವಲ್ಪ ಕಾಯಿರಿ. ಆಮೇಲೆ ನನ್ನದಿಷ್ಟ ಮೇಲ್ ಪಾಯಿಂಟ್ ಸರ್. ನಮ್ಮ ದೇಶದ ನಿಮ್ಮ ಪ್ರಶ್ನೆ ತುಂಬಾ ಸಹಜವಾಗಿ ಅರ್ಥ ಅಲ್ಲಲ್ಲ. ದೇಶದ ಪ್ರಧಾನಿ, ಭಾರತ ಪ್ರಧಾನಿ ಸುಳ್ಳುಗಾರರು ಅಂತ ವಿಶ್ವದ ಎಲ್ಲ ಕಡೆ ಪ್ರಚಾರ. ನಂಗೆ ನೋವಾಗುತ್ತೆ ಸರ್. ನಮ್ಮ ಅದು ಸುಳ್ಳುಗಾರ ಹೌದು ಅಲ್ವಾ? I want to know. ಸ್ಪಷ್ಟವಾಗಿ I want an answer whether my prime minister, our prime minister is a liar. I want to know. ಅಲ್ಲ ಗೊತ್ತಿಲ್ಲ. ವಿದೇಶದ ಸ್ವಿಸ್ ಅಕೌಂಟ್ ಅಲ್ಲಿ, ವಿದೇಶದ ಬ್ಯಾಂಕ್ಗಳಲ್ಲಿ 60 ರಿಂದ 70 ಲಕ್ಷ ಕೋಟಿ ಹಣ ಇದೆ. ಅದನ್ನ 15 ಲಕ್ಷ ತಂದು ಹಾಕ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಅದು ನಿಜನ ಸುಳ್ಳು ಅಂತ ಇವ್ರು ಹೇಳ್ತಾರೆ. ಒಂದು ನಿಮಿಷ ನಾನು ಹೇಳ್ತೀನಿ. ಸ್ಪಷ್ಟವಾಗಿ ಒಂದು ವಿಷಯನ ಹೇಳ್ತೀನಿ. ಈ ಡಿಮಾನಿಟೈಸೇಷನ್ ಎಕ್ಸಸೈಸ್ ಇಂದ ಜನರಿಗೆ ಸಮಸ್ಯೆ ಆಗಿಲ್ಲ ಅಂತೇನಾದರೂ ನಾವು ಮಾತಾಡಕ್ಕೆ ಹೋದರೆ ಬಹುಶಃ BJPಯಿಂದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ಅದು ನನಗನ್ಸಿದ ಮಟ್ಟಿಗೆ ತಪ್ಪಾಗುತ್ತೆ. ಸಮಸ್ಯೆ ಆಗುತ್ತೆ, ನೀವು ಬ್ಯಾಂಕ್ ಮುಂದೆ ಹೋಗಬೇಕಾಗುತ್ತೆ, ಅನಾನುಕೂಲಗಳು ಇದೆ. ಇದು ಯಾರು ಹೇಳಲಿಲ್ಲ, ನಾನು ನಿಮಗೆ ರೆಡಿಮೇಡ್ ಸ್ವೀಟ್ ಕೊಡ್ತೀನಿ ಅಂತ. ಈವನ್ ನರೇಂದ್ರ ಮೋದಿ ಅವರು ಹೇಳಿದ್ದು ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಚಹಾನ ನಾನು ನಿಮಗೆ ಕುಡಿಸ್ತೀನಿ ಅಂತ ಹೇಳಿರೋದು. ಹೀಗಾಗಿ ಇದು ಸಮಸ್ಯೆ ಸ್ಟಾರ್ಟಿಂಗ್ 7 ದಿವಸ ನಾನು ಹೇಳ್ತೀನಿ. ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಮಾತಾಡ್ತಿರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದನ್ನು ನೀವು ನಾಳೆ ಬೇಕಾದ್ರೆ ಎಕ್ಸರ್ಸೈಸ್ ಮಾಡಿ ತೋರಿಸ್ಬೋದು. ಸ್ಟಾರ್ಟಿಂಗ್ 7 ದಿವಸದಲ್ಲಿ
ಕ್ಯೂ ATMಗಳ ಮುಂದೆ ಬ್ಯಾಂಕ್ಗಳ ಮುಂದೆ ಇದ್ದಿದ್ದ ಕ್ಯೂಗಳಿಗೂ ಇವತ್ತಿಗೂ ವ್ಯತ್ಯಾಸ ಏನಿದೆ? ಒಂದು ಸಾವಿರಾರು ಜನರ ಹತ್ರ ಹೋಗಿ ಅದನ್ನ ಕೇಳಿ, ಜನಕ್ಕೆ ನಿಜವಾಗ್ಲೂ ಇವತ್ತಿಗೂ ಸಮಸ್ಯೆ ಇದೆ ಅದನ್ನ ಕೇಳಿ, ಜನ ಇವತ್ತಿಗೂ ನಂಬಿಕೆ ನೋಟು ರದ್ದತಿಯಿಂದ ಆಗಿದ ಲಾಭ ಏನು? ಒಂದೇ ಮಾತು, ನೋಟು ರದ್ದತಿಯಿಂದ ಆಗಿದ ಲಾಭ ಏನು? ನಾನು ಒಂದೇ ಪ್ರಶ್ನೆಗೆ ಉತ್ತರ ಬೇಕು. ಆಗೋದಿಲ್ಲ ಅಂತ ಹೇಳಿದ್ದು ನಾನು. 50 ದಿನದ ಏನು ಗಡುವನ್ನ ಈ ದೇಶದ ಜನರಿಗೆ ನಮ್ಮ ಪ್ರಧಾನಿ ಕೊಟ್ಟಿದ್ರು. 50 ದಿನದಲ್ಲಿ ಎಲ್ಲ ಬಗೆಹರಿಸ್ತೀನಿ ಏನು ಮಾತು ಕೊಟ್ಟಿದ್ರು. ನಾನು ಅವರ ಮಾತನ್ನ ನಂಬಿದ ಈ ದೇಶದ ಪ್ರಜೆ. ಮಾತು ತಪ್ಪಿ ನನಗೆ ಪ್ರಶ್ನೆ, ನಾಳೆ 50 ನನ್ಗೆ ಗೊತ್ತಿಲ್ಲ ಏನಾಗುತ್ತೆ. ನಮ್ಮ ಹುಡುಗರಿಗೆ ಹೇಳಿದ್ರೆ ಎಲ್ಲ ಪರ್ಫೆಕ್ಟ್ ಆದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಯಾರು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪೀಪಲ್? ನಾಳೆ ಸ್ವರ್ಗ ಭೂಮಿಗೆ ಬರುತ್ತಾ? ನನಗ್ ಬೇಕಾದ ಸ್ವರ್ಗ ಭೂಮಿಗೆ ಬರುತ್ತಾ? ಪ್ರಧಾನಮಂತ್ರಿ ಕೇಳಬೇಡಿ, ನಾನೇ ಬರೋದಿಲ್ಲ ಅಂತ ಹೇಳಿ. ಪ್ರಧಾನಮಂತ್ರಿಗಳು ಸ್ವರ್ಗ ಪ್ರಾಮಿಸ್ ಮಾಡಿಲ್ಲ ನಿಮಗೆ. ಕಪ್ಪು ಹಣನ ತಗೊಂಡು ಬರ್ತೀನಿ, ಬ್ಯಾಂಕ್ ಅಕೌಂಟ್ ಅಲ್ಲಿ ಅನ್ಅಕೌಂಟೆಡ್ ತಗೊಂಡು ಬರ್ತೀನಿ. ಇದು RBI ಬಂತು ಸರ್. ಇದಕ್ಕೂ ಹೇಳ್ತೀನಿ, ನಾನು ಹಿಂದಿನ ಡಿಸ್ಕಷನ್ ಅಲ್ಲಿ ಇದು ಆಗಿತ್ತು ಬಿಡಿ. ಈಗ ನಾನು ವಿರಾಮ ಅಂತ, ನನಗೆ ಒಂದನೇದು, ನಾಳೆ ನಮ್ಮ ದೇಶದ ಪ್ರಧಾನಿ ಸುಳ್ಳುಗಾರರಾಗ್ತಾರೋ ಸತ್ಯ ಹರಿಶ್ಚಂದ್ರ ಅವ್ರು ಏನು ಹೇಳಿರ್ತಾರೆ ಅದನ್ನ ನಡ್ಕೊಳ್ತಾರೆ. ನಾಳೆ ನೋಡೋಣ. ಏನೇ ಪ್ರಿಯ ವೀಕ್ಷಕರೇ, ಒಂದು ವಿರಾಮ ತಗೋತೇನೆ. ವಿರಾಮದ ನಂತರ BJP ಒಂದು ಸುದ್ದಿ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲೂ ಹೋಗ್ಬಿಡಿ, ಅಥವಾ ಹೋದ್ರೆ ಹೀಗೆ ಹೋಗಿ ಬಂದ್ಬಿಡಿ. ಮುಂದಿನ ಸುದ್ದಿಯತ್ತ ನಾವು ಹೋಗೋಣ. BJP ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ ನಡುವಿನ ಮುಸುಕಿನ ಗುದ್ದಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಮಾತು ಕೇಳದ ಈಶ್ವರಪ್ಪ ವಿರುದ್ಧ ಸಮರ ಸಾರ್ತಾ ಇರೋ BSY ಇದೀಗ BJP ಬರ ಅಧ್ಯಯನ ತಂಡದಿಂದ ಈಶ್ವರಪ್ಪನವರಿಗೆ ಕೊಕ್ ನೀಡಿದ್ದಾರೆ. ನಿಲ್ಲದ BSY ಈಶ್ವರಪ್ಪ ಮುಸುಕಿನ ಗುದ್ದಾಟ. ಬಿಜೆಪಿ ಬರ ಅಧ್ಯಯನ ತಂಡದಿಂದ ಈಶ್ವರಪ್ಪಗೆ ಕೋಕ್. ಮುಂಬರುವ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಗೆಲ್ಲೋ ಟಾರ್ಗೆಟ್ ಹೊಂದಿರೋ ಬಿಜೆಪಿ ನಾಯಕರು ಬರ ಅಧ್ಯಯನ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಡೆಸಿದ ಬರ ಅಧ್ಯಯನಕ್ಕೆ ಸೆಡ್ಡು ಹೊಡೆಯಲು ಬರ ಅಧ್ಯಯನಕ್ಕೆ ಮುಂದಾಗಿರೋ BSY ಮತ್ತೆ ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ. ರಾಯಣ್ಣ ಬ್ರಿಗೇಡ್ನಿಂದ ಮುನಿಸಿಕೊಂಡಿರೋ BSY ಇದೀಗ ಮತ್ತೆ KS ಈಶ್ವರಪ್ಪರನ್ನ ಕಡೆಗಣಿಸಿ ಮತ್ತೊಮ್ಮೆ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಡಿಸೆಂಬರ್ 28ರಿಂದ ಆರಂಭವಾಗುವ 3 ಅಧ್ಯಯನ ತಂಡದಲ್ಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಹಾಗೂ ಮಾಜಿ ಮುಖಂಡರಿಗೂ ಕೂಡ ಅವಕಾಶ ನೀಡಲಾಗಿದೆ. ಆದರೆ ಅಧ್ಯಯನ ಪಟ್ಟಿಯಲ್ಲಿ ವಿಪಕ್ಷ ನಾಯಕ ಈಶ್ವರಪ್ಪರನ್ನ ಕೈಬಿಟ್ಟಿರೋದು ಎದ್ದು ಕಾಣ್ತಾ ಇದೆ. ಇದು ಮತ್ತೆ ಈಶ್ವರಪ್ಪ ಕಣ್ಣು ಕುಕ್ಕುವಂತೆ ಮಾಡಿದೆ. ಅಂದಹಾಗೆ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಬರ ಅಧ್ಯಯನವನ್ನ ಬಿಜೆಪಿ ನಡೆಸಿತ್ತು. ಆಗ ಈಶ್ವರಪ್ಪರಿಗೂ ತಂಡದಲ್ಲಿ ಆದ್ಯತೆ ನೀಡಲಾಗಿತ್ತು. ಆದ್ರೀಗ BSY ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ಶುರುವಾಗಿದೆ. ಹೇಳಿ ಕೇಳಿ BSY ಇರೋದು ಯಾವುದೇ ಕಾರಣಕ್ಕೂ ಹಳೆಯ ಜಿದ್ದನ್ನ ಮರೆಯದ ಗುಣ. ಇದೀಗ ಅದು ಮತ್ತೆ ಸಾಬೀತಾಗಿದೆ. ತಮ್ಮನ್ನ ಎದುರು ಹಾಕೊಂಡು ರಾಯಣ್ಣ ಬ್ರಿಗೇಡ್ ಮೂಲಕ ಸೆಡ್ಡು ಹೊಡಿತಾ ಇರೋ ಈಶ್ವರಪ್ಪರಿಗೆ ಮತ್ತೊಮ್ಮೆ ಪಾಠ ಕಲಿಸೋಕೆ BSY ಮುಂದಾಗಿದ್ದು ಬರ ಅಧ್ಯಯನ ತಂಡದಿಂದ ಅವರನ್ನ ಕಡೆಗಣಿಸಿದ್ದಾರೆ. ಯಡಿಯೂರಪ್ಪ ಮಹಾಭಾರತದ ಕಂಸ. BSY ನಡೆ ಕುರಿತು ಕಿಡಿಕಾರಿದ ಈಶ್ವರಪ್ಪ. ಇನ್ನು ಬರ ಅಧ್ಯಯನ ತಂಡದಿಂದ ತಮ್ಮನ್ನ ಕೈಬಿಟ್ಟಿದ್ದಕ್ಕೆ ಈಶ್ವರಪ್ಪ ಎಂದಿನಂತೆ BSY ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಬೆಳಗಾವಿಯಲ್ಲಿ BSY ನಡೆ ಕುರಿತು ಕಿಡಿಕಾರಿದ ಈಶ್ವರಪ್ಪ BSY ರನ್ನ ಮಹಾಭಾರತದ ಕಂಸನಿಗೆ ಹೋಲಿಸಿದ್ದಾರೆ. ಅಧ್ಯಯನ ತಂಡದಿಂದ ಕೈಬಿಟ್ಟಿದ್ದಕ್ಕೆ ಬೇಸರ ಇಲ್ಲ, ನನ್ನನ್ನು ಯಾಕೆ ಕೈಬಿಟ್ಟಿದ್ದಾರೆ ಅನ್ನೋದನ್ನ ಯಡಿಯೂರಪ್ಪಗೆ ಕೇಳಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಭಾರತೀಯ ಜನತಾ ಪಾರ್ಟಿ 3 ತಂಡ ಬಿಡುಗಡೆ ಮಾಡಿದ್ದಾರೆ ಅನ್ನೋಂಥ ಅಂಶವನ್ನು ನಿಮ್ಮ ಟಿವಿ ಮಾಧ್ಯಮದ ಮುಖಾಂತರ ನನಗೂ ಗೊತ್ತಾಯಿತು. 3 ತಂಡ ಮಾಡಿದ್ದಾರೆ. ಒಂದು ಯಡಿಯೂರಪ್ಪನವ್ರ ನೇತೃತ್ವ, ಇನ್ನೊಂದು ಜಗದೀಶ್ ಶೆಟ್ಟರ್ ನೇತೃತ್ವ, ಇನ್ನೊಂದು ಅಶೋಕ್ ನೇತೃತ್ವ ಅಂತ ನನಗೆ ಗೊತ್ತಾಗಿದೆ. ಹಾಗಾಗಿ ಯಾಕೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ ಈಶ್ವರಪ್ಪ ಅನೇಕ ಜಿಲ್ಲೆಗಳಿಗೆ ಬರಪೀಡಿತ ಪ್ರದೇಶಗಳಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು, ಬೇರೆ CEO ಅವರು, ಅಗ್ರಿಕಲ್ಚರ್ ಆಫೀಸರ್ಗಳು ಅವರೆಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಮತ್ತು ಫೀಲ್ಡ್ಗಳಲ್ಲೂ ಹೋಗ್ಬಿಟ್ಟು ಬಂದಿದ್ದಾರೆ. ಹಾಗಾಗಿ ಬೇಡ ಅಂತ ಅನಿಸಿರಬಹುದೇನೋ, ಊಹೆ, ನನಗೇನೂ ಗೊತ್ತಿಲ್ಲ. ಇನ್ನು ಬರ ಪ್ರವಾಸ ವಿವರ ಕೊಡಲು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರನ್ನ ದಿಕ್ಕು ತಪ್ಪಿಸಲಾಗಿದೆ. ಬೇಕಂತಲೇ ಸುದ್ದಿಗೋಷ್ಠಿ ನಂತರ ಬರ ಪ್ರವಾಸದ ಪಟ್ಟಿ ನೀಡಲಾಗಿದೆ. ಒಟ್ಟಾರೆ ವರಿಷ್ಠರ ಮಾತಿಗೂ ಬಗ್ಗದ KS ಈಶ್ವರಪ್ಪರನ್ನ ಬಗ್ಗು ಬಡಿಯೋದಕ್ಕೆ BSY ಇದೀಗ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಇವರಿಬ್ಬರ ಇರುಸು ಮುರುಸಿನ ಗುದ್ದಾಟ ಈಗಾಗಲೇ ಕಮಲದ ದಳಗಳನ್ನ ಛಿದ್ರಗೊಳಿಸ್ತಾ ಇರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಈ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನುವ ಲಿಸ್ಟ್ ಕೂಡ ನನ್ನ ಬಳಿ ಇದೆ.
BS ಯಡಿಯೂರಪ್ಪ ನೇತೃತ್ವದ ತಂಡ ಏನಿದೆ ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ, ಅನಂತ್ ಕುಮಾರ್ ಹೆಗಡೆ ಇದ್ದಾರೆ, ಸುರೇಶ್ ಅಂಗಡಿ ಇದ್ದಾರೆ, ಅಬ್ದುಲ್ ಅಜೀಮ್ ಇವರು ಪ್ರಮುಖ ಮುಖಗಳು. ಬಹುತೇಕ ಇದು ಎಕ್ಸ್ಪೆಕ್ಟೆಡ್, ಅವ್ರ ತಂಡದ ಈ ಮುಖಗಳೆಲ್ಲ ಇರ್ತವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಈ ತಂಡ ಎಲ್ಲೆಲ್ಲಿ ಹೋಗುತ್ತೆ ಏನು ಅನ್ನೋದಿದೆ. ಜಗದೀಶ್ ಶೆಟ್ಟರ್ ನೇತೃತ್ವ ತಂಡದಲ್ಲಿ ಗೋವಿಂದ ಕಾರಜೋಳ ಇದ್ದಾರೆ, ಲಕ್ಷ್ಮಣ ಸವದಿ ಇದ್ದಾರೆ, CM ಉದಾಸಿ ಇದ್ದಾರೆ, ಕರಡಿ ಸಂಗಣ್ಣ ಇದ್ದಾರೆ, ಬೆಳಮಗಿ ಇದ್ದಾರೆ, ಎಲ್ಲ ಇದ್ದಾರೆ. ಆದರೆ ಈಶ್ವರಪ್ಪನ ಮಾತ್ರ ಯಾವ ತಂಡದಲ್ಲೂ ಇಲ್ಲ. ಎಸ್ ಅನಿಲ್, ನನಗೆ ಪ್ರಶ್ನೆ ಇಲ್ಲ. ಸುದ್ದಿ ನೋಡಿದಿರಿ, ಅವ್ರು ಹೇಳಿದ್ದು ನೋಡಿದಿರಿ. ಮಹಾಭಾರತ ನನಗೇನು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀವಿ. ಎಸ್, ಯುವರ್ ಟರ್ನ್ ಪ್ಲೀಸ್. ನೋಡಿ, ಮೊದಲನೇದಾಗಿ ಇದೊಂದು ಪಾರ್ಟಿಯ ಆಂತರಿಕ ಡಿಸಿಷನ್ನು. ಇದ್ರ ಹಿಂದೆ ಈಶ್ವರಪ್ಪ ಅವ್ರನ್ನ ಯಾವ್ಯಾವ ಲಿಸ್ಟಲ್ಲಿ ಸೇರಿಸಿದ್ರು ಅನ್ನೋದನ್ನು ನೀವೇನು ತೋರಿಸ್ಲಿಕ್ಕಿರಲಿಲ್ಲ. ಆದರೆ ಯಾವ ಲಿಸ್ಟಲ್ಲಿ ಬಿಟ್ಟರು ಅನ್ನೋದನ್ನು ನಿಮ್ಗೊಂದೊಂದು ಪಾಯಿಂಟ್, ಪೊಲಿಟಿಕಲ್ ಡಿಸ್ಕಷನ್ ಪಾಯಿಂಟ್ ಆಗ್ಬೋದೇ ಹೊರತು ಪಕ್ಷ ಎಷ್ಟೋ ಟೀಮ್ಗಳನ್ನು ಮಾಡುತ್ತೆ, ಎಷ್ಟೋ ಟೀಮ್ಗಳಲ್ಲಿ ಯಾರನ್ನು ಬಿಟ್ಟಿರ್ತೀವಿ, ಇದನ್ನು ಬಿಟ್ಕೊಂಡು ಎಷ್ಟೋ ಹೆಸರು ಬಿಟ್ಟಿರ್ತಾರೆ. ನೀವು ಬೇಕಾದರೆ ಅದನ್ನು ಅಲ್ಲಿ ಲಿಂಕ್ ಮಾಡಿಬಿಡ್ಬೋದು, ಇವರು ಆ ಟೀಮಲ್ಲಿದ್ದಾರೆ ಅದಕ್ಕೆ ಹಾಕಿಲ್ಲ ಅಂತ. ಇದು ಬಹುಶಃ ಇದನ್ನು ಯಡಿಯೂರಪ್ಪನವರು ಕ್ಲಾರಿಫಿಕೇಶನ್ ಕೊಡ್ಬೋದು. ಈಶ್ವರಪ್ಪ ಅವರು ಖುದ್ದು ಹೇಳಿದರು, ನಾನು ಈಗಾಗಲೇ ಹೋಗಿದ್ದೀನಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸದಲ್ಲಿದ್ದೀನಿ ಅಂತೇಳಿ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳಷ್ಟು ನೀವು ವಿಚಾರ ಮಾಡುವಂತಹ, ಡಿಸ್ಕಷನ್ ಮಾಡುವಂತಹ ದೊಡ್ಡ ವಿಷಯ ಅಂತೂ ನನಗಂತೂ ಕಾಣಿಸ್ತಾ ಸರ್. ನಾನು ಮಹಾಭಾರತ ನೀವು ಕಲಿಸ್ಕೊಡ್ಬೇಕು. ಮಹಾಭಾರತ ಎಲ್ಲ ತಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ನಾವು ಅದರಲ್ಲಿ ಸ್ವಲ್ಪ ಕಡಿಮೆ ಗೊತ್ತಿರುತ್ತೆ. ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರು ಕಂಸ ಆದರೆ ಕೃಷ್ಣ ಯಾರು? ಕೃಷ್ಣ ಇರ್ತಾನಲ್ವ ಅದರಲ್ಲಿ? ಅದನ್ನು ಬಹುಶಃ ಈಶ್ವರಪ್ಪನವರು ಯಾವ ಕಾಂಟೆಸ್ಟಲ್ಲಿ ಹೇಳಿದ್ರು, ಯಾವ ರೀತಿಯಲ್ಲಿ ಹೇಳಿದ್ರು ಅವ್ರ ಉತ್ತರ ಕೊಡಬಹುದು. ನಂಗೆ ಕಟ್ಕೊಂಡ ಕೃಷ್ಣ ಯಾರು? ಯಡಿಯೂರಪ್ಪನವರು ಕೃಷ್ಣನ ಅಲ್ಲಲ್ಲ, ಅದನ್ನ ಉತ್ತರ ಕೊಡಬೇಕು. ಯಡಿಯೂರಪ್ಪನವರೇ ಕಂಸ ಆದ್ಮೇಲೆ ಕೃಷ್ಣ ಬೇರೆಯವ್ರಾಗ್ಬೇಕು ತಾನೆ? ಇಲ್ಲ, ನಾನಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಯಾವ ದೊಡ್ಡ ವಿಚಾರ ಅಲ್ಲ. ನೋಡಿ, ಇದು ಬಿಜೆಪಿ ತಾವು ಸರ್ಕಾರದಲ್ಲಿದ್ದಾಗಲೂ ಕೂಡ ತುಂಬ ಬೇಜವಾಬ್ದಾರಿಯಿಂದ ಭ್ರಷ್ಟಾಚಾರದಿಂದ ನಲಗೋಗಿತ್ತು. ವಿಪಕ್ಷ ಆದಾಗಲೂ ಕೂಡ ಒಂದು ಜವಾಬ್ದಾರಿಯುತ ವಿಪಕ್ಷ ಆಗಲಿಲ್ಲ ಅನ್ನೋದೊಂದು ಕರ್ನಾಟಕದ ದುರಂತ ಇದು. ನೋಡಿ, ಈಗ ಅವರು ಏನು ಬರಗಾಲ ಶೋಧನ ಏನು ಬರ ಅಧ್ಯಯನಕ್ಕೆ ಹೋಗ್ತಾ ಇದ್ದಾರೆ, ಅದು ಒಂದು ರಾಜಕೀಯ ದೊಂಬರಾಟ ಅವ್ರದ್ದು. ಅವ್ರು ನಿಜವಾದ ಅವ್ರಿಗೆ ನೈತಿಕತೆ ಇದ್ದರೆ, ಅವ್ರಿಗೆ ಒಂದು ಬದ್ಧತೆ ಇದ್ದರೆ ಅವರು ಕೇಂದ್ರ ಸರ್ಕಾರ ತಕ್ಕ ಹೋಗಬೇಕು. ಅವರ 2 ಮಂತ್ರಿಗಳಿದ್ದಾರೆ ಬೆಂಗಳೂರಿನಲ್ಲಿ, ಒಬ್ಬರು ಸದಾನಂದ ಗೌಡರು, ಒಬ್ಬರು ಅನಂತಕುಮಾರ್. ಅವ್ರನ್ನ ಕರ್ಕೊಂಡು ನರೇಂದ್ರ ಮೋದಿ ಅವ್ರ ಒತ್ತಾಯ ಮಾಡಿ ರಾಧಾ ಮೋಹನ್ ಸಿಂಗ್ ಅಂತ ಒಂದು ನಿಮಿಷ. ಏನೋ ಕರ್ನಾಟಕದ ಮುಖ್ಯಮಂತ್ರಿಗಳು ಪ್ರಧಾನಿಯವರನ್ನ ನೋಡೋದಕ್ಕೆ ಕಾದು ಸುಸ್ತಾಗಿ ಬಂದಿದ್ರು. ಇವತ್ತು ಬಂದ ವರದಿಯ ಪ್ರಕಾರ 30ನೇ ತಾರೀಕು ಬರುವಂತೆ, ದೆಹಲಿಗೆ ಬರುವಂತೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಸೂಚನೆ ಬಂದಿದೆ ಅನ್ನುವ ಮಾಹಿತಿ ಇದೆ. ಏನು ಭೇಟಿಗೆ ಯಾಕೆ ಪ್ರಧಾನಿಯವರು ಇಷ್ಟೆಲ್ಲ ಕಾಯಿಸಿದವರು, ಅಟ್ಲೀಸ್ಟ್ ಬರ ಪರಿಹಾರ ಕೊಡೋದಕ್ಕಾದ್ರೂ ಸ್ವಲ್ಪ ಮಟ್ಟಿಗೆ ಇಷ್ಟು ವಿಳಂಬ ಮಾಡದೆ ಕೊಡ್ಬೋದೇನೋ ಗೊತ್ತಿಲ್ಲ ನನಗೆ. ಬರ ಪರಿಹಾರಕ್ಕೆ ಮುಖ್ಯಮಂತ್ರಿಗಳು ಖುದ್ದಾಗಿ ಅವ್ರೇನ್ ಮಾಡಿದ್ರು, ರಾಧಾ ಮೋಹನ್ ಸಿಂಗ್ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ 5,000 ಕೋಟಿ ಬೇಕು, 4,700 ಕೋಟಿ ಬರ ಪರಿಹಾರಕ್ಕೆ, ಮತ್ತೆ ಅತಿವೃಷ್ಟಿ ಆಗಿದ್ದರಿಂದ 350 ಕೋಟಿ ಅದಕ್ಕೆ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಬಂದ್ರು. ಮತ್ತೆ ಅದನ್ನ ಫಾಲೋ ಅಪ್ ಮಾಡಲಿಕ್ಕೆ ಕಾಗೋಡು ತಿಮ್ಮಪ್ಪನವರು, ಕೃಷ್ಣ ಬೈರೇಗೌಡರು ಹೋಗಿ ಭೇಟಿ ಮಾಡಿ ಬೇಕಂತ ಬಂದ್ರು. ಇಲ್ಲಿವರೆಗೂ ಬರ ಪರಿಹಾರದ ಹಣ ಕರ್ನಾಟಕಕ್ಕೆ ಬಂದಿಲ್ಲ. ಅದು ಬರ್ತದೆ ಅಂದ್ರೂ 1,700 ಕೋಟಿ ಮಾತ್ರ ಬರ್ತದೆ. 5,000 ಕೋಟಿ ಅಗತ್ಯ ಇದೆ. ಯಾಕಂದ್ರೆ ಲಾಸ್ ಆಗಿರೋದು 12,000 ಕೋಟಿ. 136 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಬಂದಿದೆ. ಆದ್ರೆ ಈಗ ಬಿಜೆಪಿ ಅವರು ಮಾಡ್ಬೇಕಾದ್ದೇನು? ಯಾಕಂದ್ರೆ ಕೇಂದ್ರ ತಂಡ ಕೂಡ ಬಂದು ಇಲ್ಲಿ ಅಧ್ಯಯನ ಮಾಡ್ತಾರೆ. ಕೇಂದ್ರ ತಂಡ ಕೂಡ ಸಮಯದಲ್ಲಿ ನಾನೇನ್ ನಂಬಿದ್ದೀನಿ ಗೊತ್ತಾ? ಈಗ ಮೊನ್ನೆ ಈ ದೊಡ್ಡಳ್ಳಿ ಪ್ರಕರಣ ಆದಾಗ ಸನ್ಮಾನ್ಯ ಯಡಿಯೂರಪ್ಪ ಒಂದು ಹೇಳಿಕೆ ಕೊಟ್ಟಿದ್ರು. ದಿಡ್ಡಳ್ಳಿದಾದಾಗ ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಾನು ಮೋದಿ ಹತ್ರ ಮಾತಾಡ್ಕೊಂಡು ದಯವಿಟ್ಟು ಇದನ್ನ ಮಾತಾಡ್ಬೇಕಾಗಿದೆ. ಇದನ್ನ ಮಾತಾಡ್ತಾರೆ. ರೈತರು 136 ತಾಲೂಕು ಬರಗಾಲಕ್ಕೆ ತುತ್ತಾಗಿದೆ ಸಮಸ್ಯೆ. ಆದ್ರೆ ಈಗ ಇವ್ ಜವಾಬ್ದಾರಿ ತೋರಿಸಬೇಕಂದ್ರೆ ಇವರು ನರೇಂದ್ರ ಮೋದಿ 5,000 ಕೋಟಿ ಬಿಡುಗಡೆ ಮಾಡ್ತಾರೆ. ಮುಂದಿನ ಸುದ್ದಿ ಅಥವಾ ಭಾಸ್ಕರ್, ಈಗೇನು ಇವರು ನಡುವಿಂದ ಇದೆಯಲ್ಲ, ಒಂದು ಮಹಾಭಾರತದ ಕಥೆಯನ್ನು ನಮಗೆ ನೆನಪಿಸಿದ್ದಾರೆ ಈಶ್ವರಪ್ಪನವರು. ಹಾಗೇನೆ ಯಡಿಯೂರಪ್ಪನ ನಾ ಸುಮ್ಮನೆ ಇರೋನಲ್ಲ ಅಂತೇಳಿ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಅವರಿಗೆ ಬರ ಪರಿಹಾರದ ಸಮಿತಿಯಲ್ಲಿ ಹಾಕಿಲ್ಲ. ಎಸ್, ಅದೇ ಇದು ಮುಸುಕಿನ ಗುದ್ದಾಟದ ಹಂತದಿಂದ ನೇರ ಗುದ್ದಾಟದ ಹಂತವರೆಗೆ ಬಂದಿದೆ ಅಂತ ಅರ್ಥ. ಅದು
ಅವರು ಭಾಳ ನೇರವಾಗಿಯೇ ನಿಮಗೆ ಇಲ್ಲಿ ಸ್ಥಾನ ಇಲ್ಲ ಅಂತ ಯಡಿಯೂರಪ್ಪನವ್ರು ಹೇಳಕ್ಕೆ ಕೊಟ್ಟಿದ್ದಾರೆ. ನೀನು ಕಂಸ ಅಂತ ಅವರು ಉತ್ತರ ಕೊಡಕ್ಕೆ ಕೊಟ್ಟಿದ್ದಾರೆ. ಕಂಸ ಅನ್ನೋದ್ರ ಅರ್ಥ ಏನು ಅಂದರೆ ಅಲ್ಟಿಮೇಟ್ಲಿ ನೀನು ಸಾಹಿತ್ಯ ಕಂಸ ನೀನು, ನಾನು ಕೃಷ್ಣ ಅಂತ ಅದು ಅರ್ಥ ಅದೇ. ಕೃಷ್ಣ ಯಾರು ಅಂದರೆ ನಾನೇ ಕೃಷ್ಣ, ನೀನು ಕಂಸ. ಅದ ಅಳಿಯ ಮಾವನೇ ಇರ್ಬೋದು, ಬಟ್ ಕೃಷ್ಣ ಕಂಸನ ಸಾಯಿಸ್ತಾನೆ ಅನ್ನೋದು ಅದರ ತಾತ್ಪರ್ಯ. ಇದು ನೇರವಾದ ಗುದ್ದಾಟದ ಹಂತದಲ್ಲಿದೆ. ಈ ಬರ ಅಧ್ಯಯನ ಅದು ಇದು ಇವರು ದೊಂಬರಾಟನೇ ಇರ್ಬೋದು, ಏನೇ ಇರ್ಬೋದು, ಬಟ್ ಇಟ್ಸ್ ಎ ಗುಡ್ ಜಸ್ಟರ್. ಅವ್ರು ನಿಜವಾಗ್ಲೂ ಆಕ್ಚುಲಿ ಅವ್ರು ಬದ್ಧತೆ ಇದ್ರಲ್ಲ ಕೇಂದ್ರ ಸರ್ಕಾರಕ್ಕೆ. ಅಲ್ಲ, ಒಂದು ನಿಮಿಷ, ಇವ್ರು ಕಣ್ಣಾರೆ ಪರಿಸ್ಥಿತಿ ನೋಡಿಕೊಂಡು ನಾಳೆ ಇವ್ರು ಕೇಂದ್ರ ಸರ್ಕಾರದ ಹತ್ರನೇ ಹೋಗಿ ಒತ್ತಾಯ ಮಂಡಿಸ್ತಾರೆ ಅಂತ ಆಸೆ ಪಡೋಣ. ರೈತ ಮೋರ್ಚಾದ ಪ್ರತಿ ಬಾರಿ ನಡೆಯುತ್ತೆ. ಇದನ್ನು ಮತ್ತೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ಪ್ರತಿ ಬಾರಿ ಕೊಡ್ತಾರೆ. ರಾಜ್ಯ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಪ್ರತಿ ಬಾರಿ ಕೇಂದ್ರದಿಂದ ತಂಡ ಬಂದಾಗ ಕಳೆದ ಬಾರಿ ವರದಿ ಕೊಟ್ಟು ಎಷ್ಟು ದುಡ್ಡು ಬಂತು ಸರ್? ನಾನು ಹೇಳೋದು, ವರದಿ ಕೊಟ್ಟಷ್ಟೆಲ್ಲ ದುಡ್ಡು ಇಡೀ ಇತಿಹಾಸದಲ್ಲೇ ಯಾರು ಕೊಟ್ಟಿಲ್ಲ. ನಮ್ಮನ್ನೊಂದೇ ಆರೋಪ ಮಾಡೋದಲ್ಲ. ಮೂರು ಬೇರೆ ಬೇರೆ ರಿಪೋರ್ಟ್ಗಳು ಹೋಗುತ್ತೆ. ರಾಜ್ಯ ಸರ್ಕಾರದ ರಿಪೋರ್ಟ್ ಹೋಗುತ್ತೆ, ಕೇಂದ್ರ ಸರ್ಕಾರ ಸಮಿತಿ ರಿಪೋರ್ಟ್ ಇಲ್ಲ. ಇದೊಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ಏನಾಗಿದೆ, ಪ್ರತಿಯೊಂದು ಯಾವುದೇ ಪಕ್ಷ ಸರ್ಕಾರ ಇರಲಿ, ವಿರೋಧ ಪಕ್ಷವಾಗಿರೋದು ಈ ಬರಾದಂಥ ಅಥವಾ ಅತಿವೃಷ್ಟಿ ಅಂತ ಸಂದರ್ಭದಲ್ಲಿ ಅಧ್ಯಯನ ಮಾಡೋದು, ಹೋಗೋದು, ಇವೆಲ್ಲ ನಡ್ಕೊಂಡು ಬಂದಿದೆ. ಕಾಂಗ್ರೆಸ್ನವರು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಮಾಡಿದ್ದಾರೆ. ಸ್ವತಃ ಉಗ್ರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಪ್ರಗತಿ ಪರಿಶೀಲನಾ ಸಭೆ ನಡೆಸಬೇಕು ಅಂತೇಳಿ ಹೊರಟುಬಿಟ್ಟಿದ್ರು. ಅದಕ್ಕೆ ಸರ್ಕಾರವೇ ಆಮೇಲೆ ನಿರ್ಬಂಧ ಹಾಕಿದ್ದನ್ನೆಲ್ಲ ನಾವು ನೋಡಿದ್ದೀವಿ. ಅದನ್ನೆಲ್ಲ ಬಿಟ್ಬಿಡೋಣ. ಆದರೆ ಇಲ್ಲಿ ಇವರಿಬ್ಬರು ನಡೆದಿರೋ ಜಗಳ ಏನಿದೆ, ನನಗನ್ಸೋದು ಏನಂದರೆ, ಒಂದು ಈಶ್ವರಪ್ಪನವ್ರನ್ನ ಈ ಪಕ್ಷದಿಂದ ಹೊರಗಡೆ ಹಾಕಲೇಬೇಕು ಅನ್ನೋ ತೀರ್ಮಾನಕ್ಕೆ ಯಡಿಯೂರಪ್ಪನವ್ರು ಬಂದಾಗ ಕಾಣಿಸ್ತದೆ. ಒಂದು ವೇಳೆ ಅದು ಅಲ್ಲದೆ ಇದ್ದರೆ ಯಡಿಯೂರಪ್ಪನವ್ರನ್ನ ಮುಗಿಸೋ ತೀರ್ಮಾನಕ್ಕೆ ಈಶ್ವರಪ್ಪನವ್ರು ಬಂದಿರೋ ಹಾಗಿದೆ. ಇವರಿಬ್ಬರು ಜಗಳ ಏನಿದೆ, ಈ ಜಗಳದ ಪರಿಣಾಮ ಏನಾಗ್ತದೆ ಹೇಳೋದನ್ನು ಇವರು ಅರ್ಥ ಮಾಡ್ಕೊಂಡಿಲ್ಲ. ಇವರೇನೆಂದರೆ ನಾಳೆ 150 ಸ್ಥಾನಗಳನ್ನು ಗೆಲ್ಲೋ ಒಂದು ಯೋಚನೆ ಒಳಗಡೆ ಹೊರಟಿದ್ದಾರೆ. ಅವ್ರದ್ದೊಂದು ಟಾರ್ಗೆಟ್ ಇದೆ, ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆ 150 ಸ್ಥಾನ ಹೇಳೋದು ಕನಸಾಗ್ತದೋ ತಿರುಕನ ಕನಸಾಗಿ ಉಳಿತದೋ ಅದನ್ನು ಅವರು ನಾಯಕರಾಗಿ ಆದರೂ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಒಂದು ಹೆಲ್ದಿ ಡೆಮೋಕ್ರಸಿ, ಹೆಲ್ದಿ ಅಪೋಸಿಷನ್ ಪಾರ್ಟಿ ಇರಬೇಕು. ಯಡಿಯೂರಪ್ಪನವರು ಒಂಥರ ಅವ್ರ ಕ್ಯಾಬಿನೆಟ್ ರಚಿಸ್ಬಿಟ್ಟಂಗೆ ಕಾಣುತ್ತೆ, ಆಗ್ಬಿಟ್ಟಿದೆ. ನೋಡಿದ್ರೆ ತಾ ಮುಖ್ಯಮಂತ್ರಿ, ಇವರು ಗೃಹ ಸಚಿವರು, ಇವರು ಯು ಸಿ ದಟ್ ಫಿನಾನ್ಸ್, ಇವರು ಇದು ಅಂತೆಲ್ಲ ಹಂಚಿಬಿಟ್ಟಂಗೆ ಕಾಣುತ್ತೆ. ಆಗಿದೆ, ಅವು ಕೋರ್ಟ್ ಹೊಲಿಸ್ಕೊಂಡು ಆಗಿದೆ. ಅವರ ಆಂತರಿಕ ಇದನ್ನು ಕೇಳೋದಾದ್ರೆ ಅವ್ರು ಈಗಾಗಲೇ ಪ್ರಮಾಣವಚನ ಸ್ವೀಕಾರಕ್ಕೆ ಬೇಕಾದ ಎಲ್ಲರಿಗೂ ಕೋರ್ಟ್ ಹೊಲಿಸ್ಬಿಟ್ಟು ಪಕ್ಷದ ವತಿಯಿಂದ ಈಶ್ವರಪ್ಪನವ್ರಿಗೆ ಪಾಪ ಕೋರ್ಟ್ ಇಲ್ಲ ಶಶಿ ಏನಾಗಿದೆ ಅಂದ್ರೆ ಈಶ್ವರಪ್ಪನವರಿಗೆ ಮತ್ತು ಈಶ್ವರಪ್ಪನ ಬೆಂಬಲಿಗರಿಗೂ ಅವ್ರು ಹೊಲಿಸಿಟ್ಟಿದ್ದಾರೆ. ಅದು ಕೋಟ್ ಅಲ್ಲ, ಟೋಪಿ. ಹೇಳ್ತೀರಾ ಮುಂದೆ? ನಮ್ಗೆ ಗೊತ್ತಿಲ್ಲ, ಪಾರ್ಟಿಯ ಆಂತರಿಕ ವಿಷಯ. ಇಷ್ಟು ಮಟ್ಟ ಇಲ್ಲ ಅದನ್ನ ಮಾತ್ರ ನಾನು ವಿರೋಧಿಸಬೇಕು ಅಂತ ಅನಿಲ್, ನೀವು ಇಬ್ರು ಇಲ್ಲಿ ಬಹಳ ಯುವಕರಿದ್ದೀರಿ, ಮುಂದೆ ರಾಜಕೀಯವಾಗಿ ಬಹಳ ಮುಂದೆ ಬರೋರಿದ್ದೀರಿ. ಇದು ಒಂದೇನಿದೆ, ಇದು ಪಕ್ಷದ ಆಂತರಿಕ ವಿಷಯ ಅನ್ನೋದ್ರ ಮೂಲಕ ಒಂದು ಗಂಭೀರವಾದ ಇಶ್ಯೂ ಇಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಒಂದು ಮಾತನ್ನ ಹೇಳ್ತೀನಿ, ಕಾಂಗ್ರೆಸ್ನವರಾಗಲಿ ಅಥವಾ ಬಿಜೆಪಿಯವರಾಗಲಿ ಮೈ ಹಂಬಲ್ ಸಬ್ಮಿಷನ್ ಸರ್, ನೀವು ನಾವು ಸೂಜಿದಾರ ನಾವು ಹಿಡಿದ್ಬಿಟ್ಟು ನಾವು ಹೊಲಿತೀವಿ ಅಂತ ಒಂದು ನಿಮಿಷ ಸರ್. ಇಡೀ ಕಳೆದ 2-3 ತಿಂಗಳ ದಾಖಲೆಯನ್ನ ತಾವು ತೆಗೆದು ನೋಡಿ ಸರ್. ಬ್ರಿಗೇಡ್ ರಾಯಣ್ಣ ಬ್ರಿಗೇಡ್ ಬಂದ ಮೇಲೆ ಏನು ಯಡಿಯೂರಪ್ಪನವರು ಏನೇನು ಹೇಳಿಕೆ ಕೊಟ್ಟರು, ಈಶ್ವರಪ್ಪನವರು ಏನೇನು ಹೇಳಿಕೆ ಕೊಟ್ಟರು, ಆ ಹೇಳಿಕೆಗಳಲ್ಲಿದ್ದ ವೈರುಧ್ಯಗಳೇನಿದ್ವು, ಒಬ್ಬರ ಮೇಲೆ ಒಬ್ಬರು ಹೇಗೆ ಇಂಡೈರೆಕ್ಟ್ಲಿ ಗದಾಪ್ರಹಾರ ಮಾಡಿದ್ರು, ಅದು ಹೊಲಿಯೋದ ಹೊಲ್ಕೊಂಡು ಆವಾಗಲೇ ಹೊಲಿಗೆ ಬಿಟ್ಟೋಗಿ. ನಾನು ನೇರವಾಗಿರೋದನ್ನ ಈ ವಿಷಯಕ್ಕೆ ಹೇಳ್ತಾ ಇದ್ರೆ ಎಲ್ಲವನ್ನೂ ಕನೆಕ್ಟ್ ಮಾಡುವಂತ ಪ್ರಯತ್ನ ಮಾಡಬೇಡಿ. ನಾನು ಈ ವಿಷಯ ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಮತ್ತು ಇವತ್ತು ಒಂದು 3 ಟೀಮ್ ರಚನೆ ಆಗಿದೆ ಅಲ್ಲ, ಆ ಟೀಮ್ ಬೇರೆ ಬೇರೆ, ಒಂದು ಬೆಂಗಳೂರು ಸುತ್ತಮುತ್ತಿದೆ, ಇನ್ನೊಂದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಟೀಮ್ ಇದೆ, ಇನ್ನೊಂದು ಒಂದು ಮೋರ್ಚಾದ ಒಂದು ರೆಗ್ಯುಲರ್ ಪ್ರಾಸೆಸ್. ಅದನ್ನ ಹೇಳಿಬೇಡಿ ಅಂತ ವಿಧಾನ ಪರಿಷತ್ ಅಧ್ಯಕ್ಷರವರು ಯಾರೊಬ್ರು ಹೇಳಿದ್ದಲ್ಲ. ಅದು ಈಶ್ವರಪ್ಪ ಅವರು ಮಾಜಿ ಮುಖ್ಯಮಂತ್ರಿ, ರಾಜ್ಯಾಧ್ಯಕ್ಷರು, ಅವ್ರಿಗೆ ಕಂಸ ಅಂತಾರೆ ಅಂದ್ರೆ ಅಲ್ಲಿ ಸರಿ ಇಲ್ಲ ಅಂದ್ರೆ ಅವ್ರ ಆಂತರಿಕ ಶಿಸ್ತು ಇಲ್ಲ. ಅದು ನಾವು ಅನಂತ್ ಕುಮಾರ್ ಇಲ್ಲ, ಎಷ್ಟೋ ಜನ ಇಲ್ಲ. ಈಗ ನೋಡಿ, ಯಾರು ಯಡಿಯೂರಪ್ಪನ ಕಂಸ ಅಂತ ಕರೀಲಿಲ್ಲ. ಅದನ್ನ ಮಾತ್ರ ಆಂತರಿಕ ವಿಚಾರ ಅಂತ ಹೇಳಿ ಹೇಳ್ಬೇಡಿ.
ಕಾಂಗ್ರೆಸ್ನವರು ಅಷ್ಟೇ ಸಂದರ್ಭ ನಾನು ಬಂದಾಗ ಲಿಸ್ಟ್ ಆಂತರಿಕ ಬಿಡುಗಡೆ ವಿಚಾರ ಹೇಳ್ತಾರೆ. ಯಾಕೆ ಸರ್, ಹೇಳ್ತೀನಿ ಅಂದ್ರೆ ಲಿಸ್ಟ್ ಬಿಡುಗಡೆ ಇದು ವಿಷಯ ಯಾಕೆ ಸರ್, ಹೇಳ್ತೀನಿ ಯಾಕೆ ಇವತ್ತು ಅವರಿಬ್ರು ಸ್ನೇಹಿತರಾಗಿದ್ದು ಅವರಿಬ್ರು ಭಿನ್ನಾಭಿಪ್ರಾಯ ಇಲ್ದಿದ್ರೆ ನಾವ್ ಇದನ್ನ ಮಾತಾಡ್ತಾ ಇರ್ಲಿಲ್ಲ. 3 ತಿಂಗಳುಗಳಿಂದ ಭಿನ್ನಾಭಿಪ್ರಾಯ ರಸ್ತೆಗೆ ಬಿದ್ದಿದೆ ನಿಮ್ ಪಾರ್ಟಿ ವ್ಯವಹಾರ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಬರ ಅಧ್ಯಯನ ತಂಡದಲ್ಲಿ ಈಶ್ವರಪ್ಪನನ್ನ ಕೈ ಬಿಟ್ಟಿದ್ದು ಮಹತ್ವ ಪಡೆಯುತ್ತೆ. ಅದಕ್ಕೊಂದು ಹಿನ್ನೆಲೆ ಇದೆ. ನಾವು ಬಂದು ಇಲ್ಲಿ ಸೂಜಿ ಹಿಡ್ಕೊಂಡ್ರೆ ನಾವು ಹೊಲಿಗೆ ಕೆಲಸ ಮಾಡಿಲ್ಲ. ಯು ಅಂಡರ್ಸ್ಟ್ಯಾಂಡ್ ದಟ್? ನಾನು ಅದಕ್ಕೆ ಹೇಳಿದ್ದು, ಇದು ಯಾವುದೋ ಬೇರೆ ವಿಷಯಗಳಿದ್ರೆ ನೀವು ಅದನ್ನ ದೊಡ್ಡದಾಗಿ ಮಾಡ್ಬೋದಾಗಿತ್ತು. ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಆ ಸ್ವಾತಂತ್ರ್ಯ ಇದೆ, ಅವ್ರು ಮಾಡಿದ್ದಾರೆ. ಇನ್ನು ಈಶ್ವರಪ್ಪ ಅವರು ಯಾವ ಆಂಗಲ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ ಅದು ಅವ್ರನ್ನೇ ನೀವು ಹೊಡ್ಕೊಂಡೋದ್ರೆ ನಮಗ್ ಹೋಗೋದು ಏನಿದೆ? ಜನ ಹೇಳ್ತಾರೆ, ಅದಕ್ಕೆ ತೀರ್ಮಾನ ಜನ ಕೊಡ್ತಾರೆ. ಸಿಚುವೇಶನ್ ಅನ್ನ ಅನಲೈಸ್ ಮಾಡುವ ಸಂದರ್ಭ ಇವರಿಬ್ಬರ ನಡುವೆ ಎಲ್ಲವುದೂ ಸರಿ ಇಲ್ಲ ಅನ್ನುವುದು ಈ ಕರ್ನಾಟಕದ 6 ಕೋಟಿ ಜನರಿಗೆ ಗೊತ್ತಿದೆ. ಗೊತ್ತಿದೆ ಸರಿ ಇಲ್ಲ ಅನ್ನೋದು ನಾವು ಮಾಧ್ಯಮದವ್ರು ಹೇಳಿದ್ದಲ್ಲ ಸರ್. ನೀವು ಹೇಳಿಕೆ ಕೊಟ್ಟು ಇಡೀ ಈಶ್ವರಪ್ಪರವ್ರು ಕೊಟ್ಟ ಹೇಳಿಕೆ ಲಿಸ್ಟ್ ತೆಗೆದು ಹೋದ್ಲಾ ಸರ್? ಯಡಿಯೂರಪ್ಪರು ತೆಗೆದು ಲಿಸ್ಟ್ ಕೊಡ್ಲಾ ಸರ್? ರಾಮ್ಲಾಲ್ ಹತ್ರ ಏನ್ ಮಾತಾಡಿದ್ರು ಅಂತ ಹೇಳಲ್ಲ ಸರ್? ಇವ್ರು ಡೆಲ್ಲಿ ಹೋಗ್ಬಿಟ್ಟು ಅಮಿತ್ ಶಾ ಮೀಟ್ ಮಾಡಕ್ ಟ್ರೈ ಮಾಡಿ ಬಂದು ಏನಾಯ್ತು ಅಂತ ಹೇಳಲ್ಲ ಸರ್? ಒಂದ್ ಸ್ವಲ್ಪ ಮಾಹಿತಿ ಇದೆ ಸರ್. ನಾವು ಸುಮ್ಮನೆ ಹೊಲಿಗೆ ಕೆಲಸ ಮಾಡಲ್ಲ ಸರ್. ನಾವು ಪಕ್ಷದಲ್ಲಿ ಈಗ ಜನತೆ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿ ಪಕ್ಷ ವಿಪಕ್ಷವಾಗಿ ಕೂಡ ತನ್ನ ಸಾಮರ್ಥ್ಯವನ್ನ ತನ್ನ ಕೆಲಸವನ್ನ ಜವಾಬ್ದಾರಿತವಾಗಿ ಮಾಡಿಲ್ಲ ಅಂತ. ಆದ್ರೆ ಈಗ ಕಳೆದ ತಿಂಗಳು ಏನು ಕೇಂದ್ರದಿಂದ ಅಧ್ಯಯನ ತಂಡ ಬಂದಿದ್ದು, ಬರ ಅಧ್ಯಯನ ತಂಡ, ಅವ್ರನ್ನ ಜಗದೀಶ್ ಶೆಟ್ಟರ್ ಅವರು ಮೀಟ್ ಮಾಡಿದ್ದಾರೆ. ಅವರಿಗೆ ಮೆಮೊರಂಡಮ್ ಕೂಡ ಕೊಟ್ಟಿದ್ದಾರೆ. ಅದು ಒಂದು ಪ್ರಕ್ರಿಯೆ. ಆದರೆ 2 ಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ 5,000 ಕೋಟಿ ಏನು ಈಗ ಬರಗಾಲಕ್ಕೆ ಬಂದಿದೆ, 12,000 ಕೋಟಿ ಲಾಸ್ ಆಗಿದೆ, ನಷ್ಟ ಇದೆ. 5,000 ಕೋಟಿ ಏನು ನಮ್ಮ ಸರ್ಕಾರದ ಏನು ಬೇಡಿಕೆ ಇದೆ, ಆ ಬೇಡಿಕೆ ಕೊಟ್ಟು ತಕ್ಷಣ ರಿಲೀಸ್ ಮಾಡಿದ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಇವರು ಅದಕ್ಕೆ ಗಮನ ಕೊಡಲಿ. ಸಮಯ ಮೀರಿ ಹೋಗ್ಬಿಟ್ಟಿದೆ. ನಾನೀಗ ನನ್ನ ಈ ಪ್ರೈಮ್ ಬುಲೆಟಿನ್ ಮುಗಿಸ್ಬೇಕು. ಆದ್ರೂ ಒಂದು ಸುದ್ದಿ ಹೇಳ್ಬಿಟ್ಟು ಅವ್ರ ಅಭಿಪ್ರಾಯ ಪಡಿತೀರಿ. ಅದು ಏನು, ಈ ದೇಶದ ಅತ್ಯುತ್ತಮ ಇತಿಹಾಸ ತಜ್ಞರಲ್ಲಿ ಒಬ್ಬರಾಗಿರುವ ನಾರಾಯಣನ್ ಏನಿದ್ದಾರೆ, ಅವರೊಂದು ಮಾತು ಹೇಳಿದ್ದಾರೆ. ಚಿತ್ರಮಂದಿರಗಳಲ್ಲಿ ಸಿನಿಮಾ ಆರಂಭವಾಗುವ ಮೊದಲು ರಾಷ್ಟ್ರಗೀತೆಯನ್ನ ಕಡ್ಡಾಯ ಮಾಡಿರುವುದು ಮೂರ್ಖತನದ ನಿರ್ಧಾರ ಅಂತ ಇತಿಹಾಸಕಾರ MGS ನಾರಾಯಣ ಅಭಿಪ್ರಾಯಪಟ್ಟಿದ್ದಾರೆ. ಜನರು ಮನರಂಜನೆಗಾಗಿ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಾರೆ. ಈ ವೇಳೆ ಅವರಲ್ಲಿ ಬಲವಂತವಾಗಿ ದೇಶಪ್ರೇಮ ಮೂಡಿಸುವ ಸುಪ್ರೀಂ ನಿರ್ಧಾರ ಸರಿಯಲ್ಲ. ಅಷ್ಟೇ ಅಲ್ಲ, ಈ ಆದೇಶ ಟಾಕೀಸ್ಗಳಲ್ಲಿ ಹೆಚ್ಚು ಕಾಲ ಯಶಸ್ವಿಯಾಗಲ್ಲ ಅಂತಲೂ ಹೇಳಿದ್ದಾರೆ. ಭಾರತ ಒಂದು ದೇಶವಲ್ಲ, ಇದು ಒಂದು ಒಕ್ಕೂಟ ವ್ಯವಸ್ಥೆ. ಹಲವು ದೇಶಗಳು ಸೇರಿ ಈ ದೇಶ ಇದೆ. ಭಾರತ ರಾಷ್ಟ್ರೀಯತೆಯ ದೇಶಕ್ಕಿಂತ ಹೆಚ್ಚು ನಾಗರಿಕರನ್ನ ಅದು ಹೊಂದಿರುವ ದೇಶ ಅಂತಲೂ ನಾರಾಯಣ್ ಹೇಳಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ 4 ಪ್ರತಿಕ್ರಿಯೆಯನ್ನ ಪಡೆದುಬಿಟ್ಟು ಇವತ್ತಿನ ಪ್ರೈಮ್ ನ್ಯೂಸ್ ಅನ್ನ ಮುಗಿಸ್ಬೇಕು. ಎಸ್, ಈ ಚಿತ್ರಮಂದಿರಗಳಲ್ಲಿ ಹೋಗ್ಬಿಟ್ಟು ಎದ್ದು ನಿಂತ್ಬಿಟ್ಟು ಜನಗಣಮನ ಅಂತ ಹೇಳ್ತಾ ಕೂತಿರೋದು. ಯಾರ್ಯಾರು ಸಿನಿಮಾ ನೋಡ್ತಾರೆ, ಏನು ನೋಡ್ತಾರೆ, ಇಲ್ಲ ಕೆರ್ಕೊಂಡು ನಿಂತಿರ್ತಾರೆ, ದೇಶ ಪ್ರೇಮ ಬರುತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲ, ನಾನು ಚಿತ್ರಮಂದಿರಗಳಲ್ಲಿ ಕೆಲವು ಸಲ ಸ್ನೇಹಿತರುಗಳು ಒಂದು ಗುಂಪಾಗಿ ಹೋದವರ ಕುಡ್ಕೊಂಡು ಕೂತಿರ್ತಾರೆ, ಡ್ರಿಂಕ್ಸ್ ಮಾಡಿ ಹೋಗಿ ಕೂತಿರ್ತಾರೆ. ಅವ್ರು ನಿಂತ್ಕೊಂಡು ಜನಗಣಮನ ಹೇಳ್ತಾನೆ ಅಂದ್ರೆ ಅವ್ರಿಗೆ ದೇಶಭಕ್ತಿ ಏನು ಬರುತ್ತೆ. ಕೆಲವರು ಅನಾರೋಗ್ಯದಿಂದ ಹೋಗಿ ಕೂತಿರ್ತಾರೆ, ಕೆಲವು ವಯಸ್ಸಾದವ್ರು ಕೂತಿರ್ತಾರೆ, ಮಹಿಳೆಯರು ಕೂತಿರ್ತಾರೆ. ಬಟ್ ಆದರೆ ದೇಶಭಕ್ತಿ ಎಲ್ಲರಿಗೂ ಬರಬೇಕು, ದೇಶಾಭಿಮಾನ ಎಲ್ಲರಿಗೂ ಇರಬೇಕು ಅನ್ನೋದು ಒಂದು ಸಹಜ. ಆದ್ರೂ ಬಟ್ ಇದು ಎಷ್ಟು ಸರಿ ಅನ್ನೋದು ನಿಂತರ ಮಾತ್ರ ಬತ್ತಾ ಕುಂತ್ರ ಬರಲ್ವಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಡಿಸ್ಕಷನ್ ಮಾಡುವಂಥದ್ದೇನೂ ಇಲ್ಲ ಇದರಲ್ಲಿ. ಸುಪ್ರೀಂ ಕೋರ್ಟ್ ಹೇಳಿದೆ, ನಿಂತ್ಕೊಂಡ್ರೆ ಒಳ್ಳೇದು. ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ. ಅಷ್ಟಕ್ಕೂ ಹೇಳಿರೋದು ಜನವಿರೋಧಿ ಏನೂ ಅಲ್ಲ. ರಾಷ್ಟ್ರಗೀತೆಯನ್ನೇ ಹೇಳಿದ್ದಾರೆ, ಸಂತೋಷ. ಕಡ್ಡಾಯವಾಗಿ ಮಾಡಿದ್ದಾರೆ ಅಂದ್ರೆ ಹೇಳಿ, ಕೇಳಿಸ್ಕೊಳ್ಳಿ ಜನ ಅನ್ನೋದು ಆಸೆ ಅಲ್ಲ. ಅವ್ರದ್ದು ಇನ್ನೊಂದು ಮಾತಿದೆ, ಈ ದೇಶ ಇದೆಯಲ್ಲ, ಇದು ಒಂದು ದೇಶ ಇಲ್ಲ, ಹಲವು ದೇಶಗಳ ಒಂದು ಒಕ್ಕೂಟ. ಹಾಗಂದ್ರೆ ಹಾಗೆ ಹೇಳ್ತಾ ಹೋದ್ರೆ ನಮ್ಮ ರಾಜ್ಯಕ್ಕೂ ನಾಡಗೀತೆ ಕಂಪಲ್ಸರಿ ಅಂತ ಮಾಡಬಾರ್ದು ಅಂತೆಲ್ಲ ಬರುತ್ತೆ. ಎಲ್ಲಿರ್ತೀರಾ ಅಲ್ಲಿ ನಾಡಗೀತೆಗೆ ಅವಮಾನ ಮಾಡಿದ್ರೆ ತಡ್ಕೊಳ್ತೀರಾ? ಈಗ ಇರೋದು ಇಷ್ಟೇ ಪ್ರಶ್ನೆ. ಒಂದು ದರ್ಶನ, ಮತ್ತೊಂದು ಪ್ರದರ್ಶನ. ದರ್ಶನ ಅನ್ನೋದು ಒಳಗಡೆ ಇರೋದು, ಈ ದೇಶಭಕ್ತಿ ಅಂತ ಅನ್ನೋದು ನನ್ನ ಒಳಗಡೆ ಇರಬೇಕು. ನಾನು ಅದನ್ನು ಪ್ರದರ್ಶನ ಮಾಡಬೇಕಾದ ಅಗತ್ಯ ಇಲ್ಲ. ಅದು ಎಲ್ಲ ವಿಚಾರಕ್ಕೂ ಬರ್ತದೆ. ಅದು ಈಗ ರಾಷ್ಟ್ರಗೀತೆಯನ್ನು ನೀವು ಈಗ ಇನ್ನೊಂದು ಸುಪ್ರೀಂ ಕೋರ್ಟ್ ಹೇಗೆ ಹೇಳಿದೆ ಅಂತಂದರೆ, ಆ ರಾಷ್ಟ್ರಗೀತೆ ಮುಗಿಯೋರಿಗೆ ಬಾಗಿಲು ತೆಗಿಬಾರ್ದು, ಆಯ್ತಾ? ಆಮೇಲೆ ಒಳಗಡೆ ಎಲ್ಲರೂ ಬಂದ ನಂತರದಲ್ಲಿ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ 2 ಸಾರಿ ರಾಷ್ಟ್ರಗೀತೆ ಇರ್ತದೆ.
ನೀವು ಅವನು ಒಳಗಡೆ ಬಂದು ಬರಲೇಬೇಕು, ಅವನು ಟಿಕೆಟ್ ತೊಗೊಂಡು ಬರದೇ ಇದ್ದರೆ ಏನು ಮಾಡ್ತೀರಿ ನೀವು? 10 ಜನ ಹೊರಗಡೆ ನಿಂತ್ಕೊಂಡು ಬೀಡಿ ಸೆತ್ತಾ ಇರ್ತಾರಪ್ಪ. ಶುರುವಾಯ್ತಲ್ಲ ಇದು ರಾಷ್ಟ್ರಗೀತೆ ಮುಗಿತೇನಲ್ಲ ಅಂತ ಹೇಳಿ ಕೇಳ್ಕೊಂಡೆ ಅವ್ನು ಒಳಗಡೆ ಬರೋದು. ಏನು ಮಾಡ್ತೀರಿ ನೀವು ಅವನಿಗೆ? ಸೊ ಇಂಥದ್ದನ್ನೆಲ್ಲ ಕಡ್ಡಾಯ ಮಾಡೋದಕ್ಕೆಲ್ಲ ಹುಚ್ಚುಚ್ಚಾಗಿ ಹೋಗಬಾರ್ದು. ಆದರೆ ಒಬ್ಬ ಮನುಷ್ಯನಿಗೆ ತನ್ನ ಒಳಗಡೆ ಒಂದು ಆತ್ಮಾಭಿಮಾನ ಹುಟ್ಟೋ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಅದೇ ದೇಶ ಪ್ರೇಮ ಅನ್ನೋದು ಸಹಜವಾಗಿ ಪ್ರತಿಯೊಬ್ಬ ದೇಶವಾಸಿಗೂ ಇದ್ದೇ ಇರುತ್ತೆ. ಎದೆ ಬಗ್ಗು ತೋರಿಸು ಅಂತ ಹೇಳೋ ಅಗತ್ಯ ಇಲ್ಲ. 56 ಇಂಚ್ ಎದೆ ಆದ್ರೆ ಜಾಸ್ತಿ ಇರುತ್ತೆ, 54 ಸ್ವಲ್ಪ ಕಡಿಮೆ ಇರುತ್ತೆ. ರಾಷ್ಟ್ರಗೀತೆಗೂ ಮತ್ತೆ ನೀವು ಅಲ್ಲೇ ಹೋಗ್ತೀರಿ. ಎದೆ ಬಗ್ಗೆ ಮಾತಾಡಿದ್ರು ಎದೆ ಬಗ್ಗೆ ಮಾತಾಡಿದ್ರು ನಾನು 56 ಇಂಚು 54 ಇಂಚು ನಮ್ದೆಲ್ಲ ಎದೆ ಎಷ್ಟಿದೆ ಗೊತ್ತಿಲ್ಲ ಹೇಳ್ಬಿಟ್ಟು ಸರ್ ಶಂಕರ್. ಇದು ಪ್ರಾಕ್ಟಿಕಲ್ ಅಲ್ಲ, ಇದನ್ನ ಕಡ್ಡಾಯ ಮಾಡೋ ಅಗತ್ಯ ಇಲ್ಲ. ಎಲ್ರಿಗೂ ಇರುತ್ತೆ. ಹಿಂದೆ ಇತ್ತು ಒಂದು ಕಾಲದಲ್ಲಿ ಕಡ್ಡಾಯ ಇತ್ತು. ಇದ್ದಿದ್ದನ್ನ ಜನ ಅದನ್ನ ಶುರುವಾಗ್ತಿದ್ದಂಗೆ ಎದ್ದು ಹೋಗೋದು, ಅಗೌರವ ತೋರಿಸೋದು, ಈ ತರದ ಆಗ್ಬಾರ್ದು ರಾಷ್ಟ್ರಗೀತೆಗೆ ಅನ್ನೋ ಕಾರಣಕ್ಕೆ ನಿಲ್ಸಿದ್ರು ಅದನ್ನ. ಸೊ ಹಂಗಾಗಿ ನಿಲ್ಸಿ. ಪ್ರಿಯ ವೀಕ್ಷಕರೇ, ಎನಿವೆ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ಇನ್ನೂ ಕೆಲವು ಸುದ್ದಿಗಳಿದ್ದು ಏನು ಮಾಡೋಣ, ಸಮಯ ಆಗೋಯ್ತು. ನಾಳೆ ಮತ್ತೆ ಬರ್ತೀನಿ, ಇನ್ನಷ್ಟು ಸುದ್ದಿಗಳು ಹಾಗೆ ಅತಿಥಿಗಳಿರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್, ಗುಡ್ ನೈಟ್.